ನಾಮದಲ್ಲೂ ಈ ಒಂದು ಸಂಜೆಯ ಕೂಟಕ್ಕೆ ಪ್ರೀತಿಯಿಂದ ಸ್ವಾಗತ ಕೋರುವಂತನಾಗಿದ್ದೇನೆ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ದೇವರೊಂದು ಮಹಾಕೃಪೆ, ಒಂದು ಕರುಣೆಯಿಂದ ನಮ್ಮನ್ನು ಕಳೆದ ವಾರದಿಂದ ಈ ವಾರದವರೆಗೂ ಕಾಪಾಡಿದರೆ ಮತ್ತು ಅನುದಿನವೂ ವಿಶೇಷವಾದಂತ ಒಂದು ಪಾಠಗಳಿಂದ ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಸತ್ಯದ ಮಾರ್ಗದಲ್ಲಿ ನಡೆಸ್ತಿರೋದಕ್ಕಾಗಿ ತಂದೆಯ ದೇವರಿಗೆ ಮಹಿಮೆ ಉಂಟಾಗ್ಲಿ, ಕರ್ತರಿಗೆ ಘನ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ವಿಶೇಷವಾದಂತ ಒಂದು ಕೂಟ, ಕ್ರಿಸ್ತನ ಜೀವಿತ ಕೂಟವನ್ನು ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯಿಂದ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಪ್ರತಾಪ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರತಾಪ್ ಬ್ರದರ್ ಮಾಡ್ತಾರೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಸಕಲ ಜೀವರಾಶಿಗಳನ್ನು ಉಂಟು ಮಾಡಿ ಸಲಹುತ್ತಾ ಬರುತ್ತಿರುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಅಮೂಲ್ಯವಾದಂತ ಕೃಪೆ ಕರುಣೆಗಳಿಂದ ನಾವು ಇನ್ನೂ ಕೂಡ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಕಾರಣ ಕರ್ತನೆ, ನಿನ್ನ ಪ್ರವಾದನೆ ವಾಕ್ಯಗಳು ನೆರವೇರುತ್ತಾ ಇದೆ ಸ್ವಾಮಿ. ನಾವು ಪ್ರತಿಯೊಂದಲ್ಲಿ ಆಗು ಹೋಗುಗಳನ್ನು ನೋಡುವಾಗ ನಾವು ಅಂತ್ಯಕಾಲದಲ್ಲಿ ಇದ್ದೇವೆ ಅನ್ನುವಂಥದ್ದು ನಮಗೆ ವೇದ್ಯವಾಗುತ್ತದೆ ಸ್ವಾಮಿ. ತಂದೆ, ನೀವು ನಮ್ಮೆಲ್ಲರ ಜೀವಿತದ ಅಂತ್ಯದವರೆಗೂ ನಡೆಸಿಕೊಂಡು ನಮ್ಮನ್ನು ಬಂದಿದ್ದೀರಿ ಸ್ವಾಮಿ. ಇನ್ನೇನು ಕೆಲವೇ ಸಮಯ ಮಾತ್ರ ಉಳಿದಿದೆ ಕರ್ತನೆ. ಅದರಲ್ಲಿ ನಾವು ನಿನ್ನನ್ನು ಗುರುತಿಸಿ ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆಯುವಂತಹ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಅಪ್ಪ. ಎಲ್ಲೆಲ್ಲಿ ಈ ಸಣ್ಣ ಗುಂಪುಗಳಾಗಿ ಸೇರಿಕೊಂಡು ನಿನ್ನನ್ನು ಆರಾಧಿಸ್ತಾರೋ, ನಿನ್ನನ್ನು ಬೇಡುತ್ತಾರೋ ಅಂತ ಎಲ್ಲ ಮಕ್ಕಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಅವರಿಗೆ ಬೇಕಾದಂಥ ಆರೋಗ್ಯ ದಯಪಾಲಿಸು. ಅವರ ಉದ್ಯೋಗದಲ್ಲಿ ಅವರನ್ನು ಅರಸು ಸ್ವಾಮಿ. ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನು ಅವರನ್ನು ಆಶೀರ್ವದಿಸಿ ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಹೇಗೂ ಸ್ವಾಮಿ, ನಾವು ನಿನ್ನ ಚಿತ್ತದಂತೆ ನಡೆಯುತ್ತಾ ಇದ್ದೇವೆ ಕರ್ತನೆ. ನಮ್ಮನ್ನು ಕೈ ಹಿಡಿದು ಮುನ್ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಮುಂದೆ ಬರುವಂಥ ದಿವಸಗಳು ಬಹಳ ಕಠಿಣವಾದಂತಹ ದಿವಸಗಳಾಗಿರುತ್ತೆ ಸ್ವಾಮಿ. ಆದ ಕಾರಣ ತಂದೆಯೇ, ನಾವು ನಿನ್ನ ಪ್ರೀತಿಯ ಆಶ್ರಯದಲ್ಲಿ ನಾವು ನಡೆಯುವಂತೆ ಕೃಪೆ ಮಾಡಿ ನಮ್ಮನ್ನು ಹರಸು ಸ್ವಾಮಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ರೀತಿಯ ದೋಷಗಳನ್ನು ಪರಿಹರಿಸಿ ನಮ್ಮನ್ನು ನೂತನಪಡಿಸಬೇಕಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಕರ್ತನೆ. ಹೇಗೂ ಸ್ವಾಮಿ, ಪ್ರಾರ್ಥನೆಯನ್ನು ಸ್ವಾಮಿ ನಾವು ಸದಾ ಮಾಡುವಂಥವರಾಗಿದ್ದೇವೆ ತಂದೆ ದೇವರೇ. ಲೋಕದ ಎಲ್ಲ ಭಾಗದಲ್ಲಿಯೂ ಸ್ವಾಮಿ ಗಲಾಟೆ, ಗದ್ದಲಗಳು, ಕೊಲೆ, ಸುಲಿಗೆ, ಅನ್ಯಾಯ, ಅಕ್ರಮ, ಮೋಸ, ವಂಚನೆಗಳು ತುಂಬಿ ತುಳುಕ್ತಾ ಇದೆ ಸ್ವಾಮಿ. ಇಂಥ ಒಂದು ಕೆಟ್ಟ ಸನ್ನಿವೇಶದಲ್ಲಿಯೂ ಕೂಡ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸ್ಕೊಂಡು ಬರ್ತಾ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಆದಿಯಿಂದ ಅಂತ್ಯದವರೆಗೂ ಸ್ವಾಮಿ ನಿನ್ನ ವಾಕ್ಯಗಳನ್ನು ನಾವು ಕೇಳುವಾಗ ಯಾವುದೇ ಅಡೆತಡೆಗಳು ಬಾರದೆ ಎಲ್ಲೋ ಒಳ್ಳೆಯ ರೀತಿ ನಡೆಯುವಂತೆ ಕೃಪೆ ಮಾಡಿ ಹರಿಸಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಸ್ವಾಮಿ ದಿವ್ಯವಾದ ಹೆಸರಿನಲ್ಲಿ ದೀನತೆಯಿಂದ ಬೇಡುತ್ತೇವೆ ಕರ್ತನೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತರ ಒಂದು ಮುದ್ದಾದ ಹೆಸರಿನಲ್ಲಿಯೂ ಪ್ರೀತಿಯಿಂದ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ವಾರ ಒಂದು ಮುಖ್ಯವಾದಂತ ಒಂದು ಪಾಠನ ನಾವು ನೋಡ್ಕೊಂಡು ಬಂದಿದ್ರಿ. ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪೇಜ್ ನಂಬರ್ 62, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 182. ಸೊ ಇವತ್ತು ಒಂದು ವಿಶೇಷವಾದಂತ ಒಂದು ಪಾಠ ಸಬ್ಮಿಟಿಂಗ್ ಮುಖಾಂತರ ನಾವು ಹೋಗೋಣ.
ಕಳೆದ ವಾರನೂ ಕೂಡ ಒಂದು ಉನ್ನತವಾದಂತ ಒಂದು ಪಾಠನ ನಾವು ನೋಡಿದ್ವಿ. ಈ ಒಂದು ವಾರ ಒಂದು ವಿಶೇಷವಾದಂತ ಒಂದು ಪಾಠದ ಮುಖಾಂತರ ಸ್ಟಾರ್ಟ್ ಮಾಡೋಣ. ಸಿಸ್ಟರ್ ರೀಡ್ ಮಾಡ್ತಾರೆ. ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನೆರೆಯವರು ಪ್ರೀತಿಸಲ್ಪಟ್ಟು ವೈರಿಗಳು ಹಗೆ ಮಾಡಲ್ಪಡಬೇಕೆಂದು ಸಂಪ್ರದಾಯವು ಬೋಧಿಸಿತ್ತು. ಆದರೆ ವೈರಿಗಳು ಹಿಂಸಿಸಿ ಹಾನಿಯುಂಟು ಮಾಡಿದರೂ ಸಹ ಅವರು ಪ್ರೀತಿಸಲ್ಪಟ್ಟು ಆಶೀರ್ವದಿಸಲ್ಪಡಬೇಕೆಂದು ಈ ಶ್ರೇಷ್ಠ ಬೋಧಕನು ಹೇಳಿದನು. ಈ ಹೊಸ ಹಾಗೂ ಉನ್ನತ ಮಟ್ಟದ ಬೋಧನೆಯೇ ನಮ್ಮ ವಿಮೋಚಕನ ನುಡಿಗಳು ಇತರ ಎಲ್ಲವುಗಳಿಗಿಂತಲೂ ವಿಭಿನ್ನವಾದದೆಂದು ಗುರುತಿಸಲಾಗಿತ್ತು. ಸ್ನೇಹಿತರ ಸಹಿತವಾಗಿ ವೈರಿಗಳನ್ನು ಪ್ರೀತಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಯೇಸುವಿನ ಹಿಂಬಾಲಕರನ್ನು ದೇವರ ಮಕ್ಕಳೆಂದು ಪರಲೋಕದಲ್ಲಿರುವ ತಂದೆಯ ಆತ್ಮವನ್ನು ಅಂದರೆ ಮನೋಭಾವವನ್ನು ಹೊಂದಿದವರೆಂದು ಗುರುತಿಸುತ್ತದೆ. ಆತನು ಪಾಪಿಗಳ ಮೇಲೆಯೂ ಭಕ್ತರ ಮೇಲೆಯೂ ಸೂರ್ಯನು ಮೂಡುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯು ಸುರಿಸಲ್ಪಡುವುದು. ಆಯಲ್ಪಡುವವರನ್ನು ಉಳಿದು ತನ್ನ ವಿರೋಧಿಗಳನ್ನು ಅಂದರೆ ಎಲ್ಲರನ್ನೂ ನಿತ್ಯ ಯಾತನೆಗೆ ಗುರಿ ಮಾಡುವ ವಿಷಯವಾದ ಅಂಧಕಾರದ ಯುಗದ ಸಂಪ್ರದಾಯಗಳು ನಮ್ಮ ಮನಸ್ಸುಗಳನ್ನು ಹಾನಿ ಮಾಡಿರುವುದರ ಪರಿಣಾಮವನ್ನು ಅಂದಾಜು ಮಾಡುವುದು ಕಷ್ಟಕರವಾದದ್ದು. ಈ ವಿಧವಾದ ಬೋಧನೆಗಳು ಈ ಗ್ರಂಥದಿಂದ ಸತ್ಯವೇದದಿಂದ ಬಂದದ್ದಲ್ಲವೆಂಬುದನ್ನು ನಾವು ಕಂಡುಕೊಂಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಇವುಗಳು ನಮ್ಮ ಪೂರ್ವಜರುಗಳನ್ನು ಪಾಷಾಂಡಿಗಳನ್ನು ಸುಟ್ಟು ಹಾಕುವವರನ್ನಾಗಿ ಮಾಡಿತು ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತಿನ ಒಂದು ಪಾಠದಲ್ಲಿ ನಮ್ಗೆ ಯೇಸು ಕ್ರಿಸ್ತರೇ ಒಂದು ಮೂಲವಾದಂತ ಒಂದು ವಿಚಾರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತರು ಹೇಳಿರುವಂತ ಒಂದು ಮಾತೆ ಏನಂತಂದ್ರೆ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಇದು ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಇದು ಹಳೆ ಒಡಂಬಡಿಕೆಯಲ್ಲಿ ಇದ್ದಿದ್ದ ಒಂದು ಆಜ್ಞೆ ಬಗ್ಗೆನೇ ಹೇಳ್ತಾ ಇದಾರೆ ಅಂದ್ರೆ ಇಲ್ಲ ಪ್ರಿಯರೇ. ಇದು ಹೊಸದಾದ ಒಂದು ಉನ್ನತ ಮಟ್ಟವಾದಂತ ಒಂದು ಬೋಧನೆ. ಇದು ವಿಶೇಷವಾಗಿ ಯೇಸು ಕ್ರಿಸ್ತರು ನಡ್ಕೊಂಡು ಬಂದಂತ ರೀತಿಯಲ್ಲೇನೆ ಮಾಡಿರುವಂತ ಒಂದು ವಿಶೇಷವಾದಂತ ಒಂದು ಬೋಧನೆ ಆಗಿದೆ ಅಂತೆ ಪ್ರಿಯರೇ. ನಮ್ಮ ನೆರೆಯವರನ್ನ ನಾವು ಯಾವ ರೀತಿ ಪ್ರೀತಿ ಮಾಡ್ತೀವೋ ಅದೇ ತರಾನೇ ನಮ್ಮ ವೈರಿಗಳನ್ನು ಕೂಡ ನಾವು ಪ್ರೀತಿ ಮಾಡ್ಬೇಕಂತೆ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತರು ನಮ್ಗೆ ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದು ಸಹಜವಾಗಿ ಯೇಸು ಕ್ರಿಸ್ತರು ನಡ್ಕೊಂಡು ಹೋದ್ರ ಅಂತ ನಾವು ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಯೇಸು ಕ್ರಿಸ್ತರು ತನ್ನ ಒಂದು ಶತ್ರುಗಳಿಗೆ ಯೇಸು ಕ್ರಿಸ್ತರಿಗೆ ಒಂದು ಶಾಪ ಹಾಕಿ ಒಂದು ರೀತಿಯಲ್ಲಿ ಅವ್ರಿಗೆ ಮೋಸ ಮಾಡಿದಂತವ್ರಿಗೂ ಕೂಡ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂದ್ರೆ ರಕ್ಷಣೆ ಕೊಟ್ರು. ಅವ್ರಿಗಾಗಿ ಒಂದು ಜೀವ ಬಲಿಯಾಗಿ ಯೇಸು ಕ್ರಿಸ್ತರು ಮರಣನ ಅನುಭವಿಸಿದ್ರು ಪ್ರಿಯರೇ. ನೋಡಿ ಅವರು ಎಂತೆಂತ ಒಳ್ಳೊಳ್ಳೆ ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಯನ್ನ ಮಾಡಿದ್ದಾರೆ. ಈಗ ನಮ್ಗೆ ಒಂದು ಕಿವಿ ಮಾತನ್ನ ಹೇಳ್ತಾರೆ, ಈ ಒಂದು ಗುಣನ ನಾವ್ ಯಾವ ರೀತಿ ವೃದ್ಧಿ ಪಡಿಸ್ಕೋಬೇಕು ಅನ್ನೋದನ್ನ. ನೋಡಿ ನಮ್ಗೆ ಶಾಪ ಮಾಡ್ತಾ ಇರ್ತಾರಲ್ಲ, ನಮ್ಗೆ ಹಾಳಾಗ್ಬಿಡ್ಲಿ ಎಲ್ಲಾ ರೀತಿ ಒಂದು ಕೇಡು ಗಂಡಾಂತರಗಳು ನಮ್ಗಾಗ್ಲಿ ಅಂತ ಅನ್ಬಿಟ್ಟು ಹೇಳೋಂತ ವ್ಯಕ್ತಿಗಳಿಗೆ ನಾವು ಆಶೀರ್ವಾದ ಯಾವ ರೀತಿ ಮಾಡ್ಬೇಕು. ನೋಡಿ ನಮ್ಮ ಸ್ನೇಹಿತರೆಲ್ಲ ಇರ್ತಾರೆ ಅನ್ಕೊಳ್ಳಿ. ಈಗ ನಮ್ಮ ಸ್ನೇಹಿತರೆಲ್ಲ ಯಾವ ರೀತಿ ಇರ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಅವರು ನಮ್ಮನ್ನ ತುಂಬಾ ಹಿತಕರವಾಗಿ ಪ್ರೀತಿಯಿಂದ ಒಂದ್ ಒಳ್ಳೆ ಗೌರವದಿಂದ ನಮ್ಮನ್ನೆಲ್ಲ ಪ್ರೀತಿಸ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹಾಗೆ ನಮ್ಮ ಬಗ್ಗೆ ವಿರುದ್ಧವಾಗಿ ಮಾತಾಡಿ ನಮ್ಮ ತಪ್ಪಾದಂತ ರೀತಿಯಲ್ಲಿ ಹಾಲೆತನ ಮಾಡೋಂತವ್ರು ಕೂಡ ಇದ್ದೇ ಇರ್ತಾರೆ. ಅವರು ಅಂತ ಒಂದು ಜನಗಳನ್ನ ನಾವ್ ಯಾವ ರೀತಿ ಒಂದು ಒಳ್ಳೆ ಪ್ರೀತಿನ ತೋರಿಸ್ಬೇಕು ಅಂದ್ರೆ ಯೇಸು ಕ್ರಿಸ್ತರು ತೋರಿಸ್ತಾ ರೀತಿಯಲ್ಲಿ, ತಂದೆಯ ದೇವರು ತೋರಿಸ್ತಾ ರೀತಿಯಲ್ಲಿ. ನೋಡಿ ತಂದೆಯ ದೇವ್ರನ್ನ ಎಂತೆಂತ ರೀತಿಯಲ್ಲಿ ಅವಮಾನನ ಮಾಡಿದ್ರು, ಆದ್ರೂ ತಂದೆಯ ದೇವರು ಅವ್ರನ್ನೆಲ್ಲರ ಮೇಲೂ ಕೂಡ ಸೂರ್ಯನ ಒಂದು ಬೆಳಕನ್ನ ಕೊಡ್ತಾ ಇದ್ದಾರೆ ಪ್ರಿಯರೇ. ಅದೇ ರೀತಿ ಮಳೆ ಬರ್ಸಿದ್ರು ಕೂಡ ನೀತಿವಂತರಿಗೂ ಅನೀತಿವಂತರಿಗೂ ಕೂಡ ಮಳೆನ ಕೊಡ್ತಾ ಇದ್ದಾರೆ. ಆಹಾರನೇ ಆಗ್ಲಿ, ಒಂದು ಉಡುವುದಲ್ಲೇ ಆಗ್ಲಿ, ಎಲ್ಲಾ ರೀತಿಲೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೊಡ್ತಾ ಇದಾರೆ ಪ್ರಿಯರೇ. ಅದು ಎಲ್ಲಿವರೆಗೆ ಅಂಧಕಾರ ಯುಗದವರೆಗೂ ಕೂಡ ಪಡೋವರ್ಗುನು ಕೂಡ ಇದನ್ನ ಮಾಡ್ತಾ ಇದಾರೆ ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾ ಇದಾರೆ. ಅಂದ್ರೆ ನಾವು ಕೂಡ ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಅಂಧಕಾರ ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ಈ ಒಂದು ಶಪಿಸುವಂತ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತಂದ್ರೆ ಅಂಧಕಾರದಲ್ಲಿ ಮುಳುಗ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ದೆ ಹೋದ್ರುನು ಕೂಡ ಗೊತ್ತು ಅಂತ ಹೇಳಿ ಒಂದು ವಾದದ ರೀತಿಯಲ್ಲಿ ಅವರು ಶಾಪನ ಮಾಡ್ತಾ ಇದ್ದಾರೆ.
ಬಟ್ ನಾವು ತಿಳಿದಂತ ವ್ಯಕ್ತಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ರಿಟರ್ನ್ ನಾವು ಶಾಪ ಹಾಕದೇ ಆಗ್ಲಿ, ಜಗಳ ಹಾಕದೆ ಮಾಡೋದೇ ಆಗ್ಲಿ, ಅದನ್ನ ಮಾಡ್ದೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರು ನಿನ್ನನ್ನ ಆಶೀರ್ವಾದ ಮಾಡ್ಲಿ, ದೇವ್ರು ಇದಾರೆ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದು ಬಿಡೋದು ತುಂಬಾ ಒಳ್ಳೇದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಯೇಸು ಕ್ರಿಸ್ತರು ನಮ್ಗೆ ಬೋಧಿಸ್ತಾ ಇರೋದು. ಅದ್ರ ಬದಲಾಗಿ ನಾವು ಎಲ್ಲಾ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಎಲ್ಲ ಒಂದು ತಪ್ಪಾದ ಒಂದು ಮಾರ್ಗನ ನಾವು ಕಂಡುಹಿಡಿಯೋದು ಸರಿ ಬರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮುಂದಿನ ಒಂದು ಪ್ಯಾರದಲ್ಲಿ ನೋಡಿ ಒಂದೊಳ್ಳೆ ಮಾಹಿತಿನ ನಮಗ್ ಹಂಚ್ತಾರೆ. ಅನು ಸಿಸ್ಟರ್ ರೀಡ್ ಮಾಡ್ತೀರಾ ನೆಕ್ಸ್ಟ್ 2 ಪ್ಯಾರಾ? ಮಾಡ್ತೀನಿ. ಎಲ್ಲರಿಂದಲೂ ಅಂಗೀಕೃತವಾಗಿರುವಂತೆ ಪ್ರೀತಿಯ ಒಂದು ಭವ್ಯವಾದ ಗುಣ ಮತ್ತು ದೇವರ ಹೋಲಿಕೆಯಲ್ಲಿರುವ ಗುಣ. ಆದರೆ ಪ್ರೀತಿಯನ್ನು ಪ್ರತಿಯಾಗಿ ತೋರಿಸುವವರಿಗೆ ಮಾತ್ರ ಅದನ್ನು ಅನ್ವಯ ಮಾಡುವುದಾದರೆ ಅದು ಯಾವುದೇ ವಿಶೇಷ ಪುರಸ್ಕಾರಕ್ಕೆ ಪಾತ್ರವಾದೀತು. ಲೋಕದವರು ಹೌದು, ಎಲ್ಲರೂ ಈ ವಿಧವಾಗಿ ಪ್ರೀತಿ ತೋರಿಸುವವರಲ್ಲವೇ? ನಮಗೆ ದಯೆ ತೋರಿಸುವವರಿಗೆ ಮಾತ್ರ ನಾವು ದಯೆ ತೋರಿಸಿದರೆ ನಾವು ಅನ್ಯ ಜನರು ಪಾಪಿಗಳು ಇವರಿಗಿಂತ ಎಲ್ಲಿ ಶ್ರೇಷ್ಠವಾಗಿರುವೆವು? ಯೇಸುವಿನ ಹಿಂಬಾಲಕರಾಗಿ ಆತನ ಅನುಭವ ಶಾಲೆಯಲ್ಲಿ ಕಲಿಯುತ್ತಿರುವವರು ಪ್ರೀತಿ ಸ್ವರೂಪನಾದ ತಮ್ಮ ಸೃಷ್ಟಿಕರ್ತನ ಉತ್ಕೃಷ್ಟ ಮಟ್ಟದ ಗುಣದ ಹಿರಿಮೆಯನ್ನು ತಮ್ಮ ಮಾದರಿಯನ್ನಾಗಿ ಮಾಡಿಕೊಳ್ಳಬೇಕು. ಅದರಲ್ಲಿರುವಂಥ ಪರಿಪೂರ್ಣತೆಯನ್ನು ಹೊಂದಲು ಅವರು ಪ್ರಯಾಸ ಪಡಬೇಕು ಮತ್ತು ಅವರು ತಮಗೆ ಸಾಧ್ಯವಾಗುವ ಮಟ್ಟಿಗೆ ತಮ್ಮ ಪರಿಪೂರ್ಣತೆಯಿಂದ ಬಿದ್ದು ಹೋದ ದೇಹದ ಪ್ರತಿಯೊಂದು ನಡೆ, ನುಡಿ, ಆಲೋಚನೆಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರುವವರಾಗಿರಬೇಕು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ ನೋಡಿ, ನಮ್ಮ ಗುಣನ ವ್ಯಕ್ತಪಡಿಸುವಂತ ಒಂದು ಕೆಲಸ ಇದ್ರಲ್ಲೇ ನಮಗ್ ತಿಳಿಸುತ್ತಂತೆ. ನೋಡ್ಬೇಕಾದ್ರೆ ಲೋಕದಲ್ಲಿರುವಂತವ್ರು ಕೂಡ ಈಗ ಪ್ರೀತಿ ಮಾಡೋರ್ಗೆ ಪ್ರೀತಿ ತೋರಿಸ್ತಾರೆ, ಒಂದು ಆಶೀರ್ವಾದ ಮಾಡೋರು ಆಶೀರ್ವಾದ ಮಾಡ್ತಾರೆ. ಇದನ್ನ ಮಾಡೋದು ಲೋಕದಲ್ಲೂ ಮಾಡ್ತಾರೆ, ಒಂದು ಒಳ್ಳೆ ಗುಣ ಇರೋಂಥವ್ರು ಕೂಡ ಮಾಡ್ತಾರೆ. ಆದ್ರೆ ನಾವು ವಿಶೇಷವಾದಂತ ಮಕ್ಕಳಾಗಿರೋಂತ ನಾವು ಇಂತ ಒಂದು ಶ್ರೇಷ್ಠತೆ ಅನ್ನೋ ಒಂದು ಮಹಿಮೆ ಉಳ್ಳ ಒಂದು ಪದವಿಗೆ ಆಯ್ಕೆ ಆಗಿರೋಂತ ನಾವು ಇನ್ನು ಹೆಚ್ಚಾದಂತ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಯೋಗ್ಯರಾಗಿ ಕಾಣಿಸ್ಕೋಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಯಾವ ರೀತಿ ಪ್ರಿಯವೇ? ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತರು ಕೂಡ ನಾವು ಲೋಕದವ್ರು ಮಾಡೋ ತರ ಮಾಡೋದಲ್ಲ, ಅದಕ್ಕಿಂತ ವಿಭಿನ್ನವಾಗಿ ಮಾಡಿ ನಿಮ್ನ ಶಪಿಸೋಂತವ್ರಿಗೆ ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ ಅಂತ ಅನ್ಬಿಟ್ಟು ಧೈರ್ಯವಾಗಿ ಹೇಳೋವಂತ ಒಂದು ವಿಚಾರನ, ಕಲ್ಮಶವಿಲ್ದೇ ಇರುವಂತ ಒಂದು ಹೃದಯನ ವೃದ್ಧಿ ಪಡಿಸ್ಕೋಬೇಕು ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಈಗ ಮಾಡೋದ್ರಿಂದನೇ ನಾವ್ ಯೇಸು ಕ್ರಿಸ್ತರ ಹಿಂಬಾಲಕರು ಅಂತ ಅನ್ನಿಸ್ಕೋತೀವಿ ಪ್ರಿಯರೇ. ನಮ್ಗೆ ಯೇಸು ಕ್ರಿಸ್ತರು ಪಾಠಶಾಲೆ, ಇದೇ ನಮ್ಗೆ ಪಾಠಶಾಲೆ ಪ್ರಿಯರೇ. ಏನು 1 hour ಕ್ಲಾಸಸ್ ಅಲ್ಲಲ್ಲ, ನಾವು ಪ್ರತಿ ದಿನಾನು ಕೂಡ ಇರುವಂತ ಒಂದು 24 ಗಂಟೆ ಟೈಮ್ ನಲ್ಲಿ 8 ತಾಸು ನಾವು ಮಲಗಿ ಇರ್ತೀವಿ. ಮಿಕ್ಕಿರುವಂತ ಇನ್ನು 16 ತಾಸುಗಳಲ್ಲಿ ನಾವು ಮಾಡುವಂತ ಒಂದು ಕ್ರಿಯೆ, ಚಟುವಟಿಕೆಗಳು, ಕ್ರಿಯಾತ್ಮಕವಾದಂತ ಒಂದು ಸನ್ನಿವೇಶಗಳು ಇಲ್ಲಿ ಬಂದಾಗ್ಲೇನೆ ನಮ್ಮ ಒಂದು ಪಾಠಶಾಲೆಯಲ್ಲಿ, ಕ್ರಿಸ್ತನ ಒಂದು ಪಾಠಶಾಲೆಯಲ್ಲಿ ಕಲ್ತಿರುವಂತ ಒಂದು ಗುಣಗಳನ್ನ ವ್ಯಕ್ತಪಡಿಸುವಂತ ಒಂದು ಸನ್ನಿವೇಶ ಸಿಗತ್ತೆ. ಆ ಸನ್ನಿವೇಶದಲ್ಲಿ ನಾವು ಸರಿಯಾದ ಒಂದು ಮಾಹಿತಿನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ನಾವು ನಡ್ಕೋಬೇಕು. ಅದೇ ಗುಣಗಳ ಬಗ್ಗೆ ಹೇಳ್ತಾ ಇರೋದು. ಇಂಥ ಗುಣಗಳನ್ನ ನಾವು ಕೇಳೋದಲ್ಲ, ಇದನ್ನ ಅಳವಡಿಸ್ಕೊಂಡು ನಾವು ದೇವರಿಗೋಸ್ಕರ ಇನ್ನು ಹೆಚ್ಚಾಗಿ ಮಾಡುವಂತವ್ರಾಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ನೆಕ್ಸ್ಟ್ ಪ್ಯಾರಾ ರೀಡ್ ಮಾಡೋಣ. ನೆಕ್ಸ್ಟ್ ಹೊಸ ಒಂದು ಪಾಠ ಆಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಹೊಸದಾದಂತ ಒಂದು ಪಾಠ ರೀಪ್ರಿಂಟ್ 521ರಲ್ಲಿ ಸಹೋದರ ಅಂತ ರಜಲ್ ಬ್ರದರ್ ಅವರು ಬರ್ದಿರುವಂತ ಒಂದು ಪಾಠ. ಆ ಒಂದು ಪಾಠನ ಈ ದಿನ ನಾವು ನೋಡೋಣ. ಪ್ರಾರ್ಥನೆ ಒಂದು ವಿಶೇಷ ಸೌಭಾಗ್ಯ. ನೋಡಿ, ಪ್ರೇಯರ್ ಬಗ್ಗೆ ನಮ್ಗೆ ಹೇಳ್ತಾರೆ. ನೋಡಿ, ನಾವು ಅನೇಕ ಬಾರಿ ಏನ್ ಮಾಡ್ತೀವಿ ಅಂತಂದ್ರೆ ಪ್ರಾರ್ಥನೆನ ಮಾಡದೆ ನಾವು ಸುಮ್ನಾಗ್ಬಿಡ್ತೀವಿ. ಬರೀ ಸ್ಟಡೀಸ್ ಅಂತ ಅನ್ಬಿಟ್ಟು ನಾವು ಸ್ಟಡೀಸ್, ಬರೀ ಬೈಬಲ್ ರೀಡಿಂಗ್ ಮಾಡೋದು, ಬೈಬಲ್ ಕ್ಲಾಸ್ಗೆ ಬರೋದು, ಬೈಬಲ್ಗೆ ಸಂಬಂಧಪಟ್ಟಂತ ಒಂದು ಸನ್ನಿವೇಶಗಳಿಗೆ ನಾವು ತೊಡಸ್ಕೊಳ್ಳೋದು, ಇದೆಲ್ಲ ಒಳ್ಳೇದು. ಬಟ್ ಪ್ರಾರ್ಥನೆ ಅನ್ನೋದು ಕೂಡ ನಮ್ಮಲ್ಲಿ ಇರ್ಬೇಕಲ್ವಾ ಜೀವಿತದಲ್ಲಿ. ಅದು ಯಾವ ರೀತಿ ಇರ್ಬೇಕು, ಇದ್ರ ಬಗ್ಗೆ ಒಂದು ಮಾತು ಮತ್ತೆ ಒಂದು ಪಾಠನ ಇವತ್ತು ನಾವು ನೋಡೋಣ ಪ್ರಿಯರೇ.
ಪ್ರಾರ್ಥನೆ ಒಂದು ವಿಶೇಷ ಸೌಭಾಗ್ಯ. ಮತ್ತಾಯ 6ನೇ ಅಧ್ಯಾಯ 1-18. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು, ನೋಡಿರಿ. ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಮತ್ತಾಯ 6ನೇ ಅಧ್ಯಾಯ 1. ಇಂದಿನ ಪಾಠದಲ್ಲಿ ಒಡೆಯನು ಧರ್ಮ ಕೊಡುವುದರ ಸೂಕ್ತವಾದ ಮತ್ತು ಸೂಕ್ತವಲ್ಲದ ವಿಧಾನಗಳ ವಿಷಯವಾಗಿ ಹೇಳಿರುವನು. ಆತನು ವಿಷಯವನ್ನು ಮುಂದುವರಿಸಿ ಸೂಕ್ತವಾದ ಮತ್ತು ಸೂಕ್ತವಲ್ಲದ ಪ್ರಾರ್ಥನೆಗಳ ವಿಷಯವಾಗಿ ವಿವರಿಸಿ ಹೇಳಿ, ಕಡೆಯಲ್ಲಿ ಸೂಕ್ತವಾದ ಮತ್ತು ಸೂಕ್ತವಲ್ಲದ ಉಪವಾಸಗಳ ಬಗ್ಗೆಯೂ ಹೇಳಿರುವನು. ಇವೆಲ್ಲವುಗಳಲ್ಲಿ ಆತನು ಕಪಟ ನಾಟಕೀಯತೆಗಳನ್ನು ಬಹಿರಂಗವಾಗಿ ಖಂಡಿಸಿದ್ದಾನೆ. ಆತನ ಹಿಂಬಾಲಕರು ಪರಲೋಕದಲ್ಲಿರುವ ತಂದೆಯನ್ನು ಮೆಚ್ಚಿಸುವ ಹಾಗೂ ಆತನ ಮನ್ನಣೆಯನ್ನು ಪಡೆಯುವುದರಲ್ಲಿ ಏಕಮಾತ್ರ ಕಾರ್ಯ ಪ್ರವೃತ್ತರಾಗಿರಬೇಕು. ಕೆಲವು ಸಮಯಗಳು ಮತ್ತು ಸ್ಥಳಗಳು ಇರಬಹುದು, ಅದರಲ್ಲಿ ಇತರರ ಮುಂದೆ ಧರ್ಮ ಕೊಡುವುದು ಪೂರ್ಣವಾಗಿ ಸಮಂಜಸವಾಗಿರುವುದು, ಇಲ್ಲವೇ ಇತರರ ಎದುರಿನಲ್ಲಿ ಪ್ರಾರ್ಥಿಸುವುದು ಸಂಪೂರ್ಣವಾಗಿ ಸರಿಯಾದುದಾಗಿರುವುದು ಮತ್ತು ಇತರರ ಗಮನಕ್ಕೆ ಬಂದು ನಿಂದೆಗೊಳಗಾಗದಂತೆ ಉಪವಾಸ ಮಾಡುವುದು ಯುಕ್ತವಾಗಿರುವುದು ಎಂಬುದೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಇವತ್ತು ನಾವು ವಿಶೇಷವಾದಂತ ಒಂದು ಪಾಠವನ್ನು ನೋಡ್ತಾ ಇದ್ವಿ ಪ್ರಾರ್ಥನೆ ಬಗ್ಗೆ. ಪ್ರಾರ್ಥನೆ ಅನ್ನೋದಿದೆಯಲ್ಲ, ಒಂದು ವಿಶೇಷ ಸೌಭಾಗ್ಯ. ಯಾರಿಗ್ ಸಿಕ್ಕಿರೋದು? ಚಿಕ್ಕ ಹೆಣ್ಣು ಮಹಾಸಮೂಹಕ್ಕೆ ಆಯಲ್ಪಟ್ಟಂತ ಮಹಿಮೆ ಉಳ್ಳ ಒಂದು ಪದವಿಗೆ ಸೇರಲ್ಪಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತ ಒಂದು ಆಯುಧ ಇದು. ಇದ್ರ ಬಗ್ಗೆ ನಮ್ಗೆ ಯೇಸು ಕ್ರಿಸ್ತರು ಕೂಡ ಮತ್ತಾಯ 6ನೇ ಅಧ್ಯಾಯ 1ನೇ ವಚನದಿಂದ 18ನೇ ವಚನದವರೆಗೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನ ವಿಳಂಬವಾಗಿ ಸರಳವಾಗಿ ನಾವು ಈ ದಿನ ತಿಳ್ಕೊಳ್ಳೋಣ. ನೋಡಿ, ನಾವೇನ್ ಮಾಡ್ತೀವಿ? ಜನರು ನೋಡ್ಲಿ, ನಾವು ದೇವರ ಒಂದು ಕೆಲಸ ಮಾಡ್ತಾ ಇದೀವಿ, ದೇವ್ರಿಗೋಸ್ಕರ ನಾವ್ ಇಷ್ಟೆಲ್ಲ ಪ್ರಯಾಸ ಪಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಜನರಿಗೆ ತೋರ್ಪಡಿವಿಕೆ ರೀತಿಯಲ್ಲಿ ಮಾಡೋದು ಪ್ರಾರ್ಥನೆ ಏನಾಗಿದೆ ಅಂದ್ರೆ ವ್ಯರ್ಥ ಪ್ರಾರ್ಥನೆ ಆಗಿದೆ ಪ್ರಿಯರೇ. ಅದು ವೇಸ್ಟ್ ಥಿಂಗ್. ಅದೇನು ಪ್ರಯೋಜನ ಇಲ್ಲ ರೀ. ಪರಲೋಕದಿರುವಂತ ತಂದೆಯ ದೇವ್ರು ಅದನ್ನ ಗಮನ ಹರಿಸೋ ರೀತಿಯಲ್ಲಿ ಅಂತ ಶ್ರೇಷ್ಠವಾದಂತ ಒಂದು ಪ್ರಾರ್ಥನೆನ ನಾವು ಮಾಡ್ಬೇಕಂತೆ. ಯಾವ ರೀತಿ ಮಾಡ್ಬೇಕು? ಈ ದಿನದ ಪಾಠದಲ್ಲಿ ನಮ್ಮ ಒಡೆಯನು ಧರ್ಮ ಅಂದ್ರೆ ಬೈಬಲ್ ನಲ್ಲಿ ಇರುವಂತ ಒಂದು ವಿಶೇಷವಾದಂತ ಒಂದು ಗೂಢಾರ್ಥನ ನಮ್ಗೆ ತಿಳಿಸ್ತಾ ಇದಾರಂತೆ ಪ್ರಿಯರೇ. ಏನದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಪ್ರಾರ್ಥನೆನ ಯಾವ ರೀತಿ ಮಾಡ್ತೀವಿ? ಸೂಕ್ತವಾದಂತ ಒಂದು ಸ್ಥಳನ ಆರಿಸಲ್ಪಟ್ಟಿರ್ಬೇಕು. ಮತ್ತೆ ಉಪವಾಸ ಮಾಡುವಂತದ್ದು, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಎಲ್ಲ ಹೋಗ್ತಾ ನಾವು ನೋಡೋಣ. ಉಪವಾಸ ಮಾಡೋದು ಸರಿನಾ? ಆಮೇಲೆ ಕಪಟತನದಿಂದ ಮಾಡೋದು ಪ್ರಾರ್ಥನೆ ಸರಿನಾ? ನಾಟಕ ರೀತಿಯಲ್ಲಿ ಮಾಡೋದು ಪ್ರಾರ್ಥನೆ, ಇದ್ರ ಬಗ್ಗೆ ಎಲ್ಲಾನು ಹೋಗ್ತಾ ಈ ಪಾಠದಲ್ಲೆಲ್ಲ ನಾವು ಹೇಳ್ತಾರೆ. ಇದು ಬಂದು ಇನ್ಸ್ಟ್ರಕ್ಷನ್ಸ್ ನಮ್ಗೆ ಕೊಡ್ತಾ ಇರೋದು. ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದು ಕಡೆ ಸೂಕ್ತವಾದಂತ ಒಂದು ಜಾಗನ ನಾವು ಉಪಯೋಗಿಸ್ಕೋಬೇಕಂತೆ. ಸೊ ಮನುಷ್ಯನಾಗಿರೋಂತ ನಾವೆಲ್ಲರೂ ಕೂಡ ಒಂದು ಜಾಗದಲ್ಲಿ ನಾವ್ ಇರ್ತೀವಿ ಅಂದ್ರೆ ಯಾವುದು? ನಮ್ಮ ಒಂದು ಸ್ವಂತ ಒಂದು ಮನೆಗಳಲ್ಲಿ. ಈ ಒಂದು ಮನೆಗಳಲ್ಲಿ ನಾವು ಆದಷ್ಟು ತುಂಬಾ ಸಮಯನ ಕಳಿತೀವಿ ರೀ. ಇಂಥ ಒಂದು ಜಾಗದಲ್ಲಿ, ಇಂಥ ಒಂದು ಸ್ಥಳದಲ್ಲಿ, ಇದೇ ಸ್ಥಳದಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಆ ಒಂದು ಸ್ಥಳನ ನಾವು ಆರಿಸ್ಕೋಬೇಕಂತೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದಕ್ಕೆ ಸಮಯನ ನಿಗದಿಪಡಿಸ್ಬೇಕಂತೆ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ನಮ್ಮ ಒಂದು ಕೋರಿಕೆಗಳನ್ನ ಕೇಳ್ಕೊಳ್ಳೋದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದು ದೇವರ ಚಿತ್ತಕ್ಕೆ ಅನುಗುಣವಾಗಿರುವಂತ ಕೋರಿಕೆಗಳನ್ನ ಮಾತ್ರ ಕೇಳ್ಕೋಬೇಕು. ಅದರ ಬದಲು ಮೊಣಕಾಲೂರ್ಬಿಟ್ಟು, ತಂದೆಯೇ ನನಗೆ ದಯವಿಟ್ಟು BMW ಕಾರ್ ಕೊಡಪ್ಪ, ತಂದೆ ನನಗೆ ಈ ಮನೆ ಸಾಲ್ತಾ ಇಲ್ಲ, ಇನ್ನೊಂದ್ ಮನೆ ಕೊಡಪ್ಪ, ಈ ರೀತಿ ಎಲ್ಲ ಕೇಳೋದು ವ್ಯರ್ಥ ಪ್ರಾರ್ಥನೆ ಪ್ರಿಯರೇ. ಇದು ಯಾವುದೇ ಕಾರಣಕ್ಕೂ ಕೂಡ ಹೋಗಲ್ಲ. ಈ ಒಂದು ಪ್ರಾರ್ಥನೆನ ನಾವು ಯೋಗ್ಯವಾಗಿ ದೇವರ ಒಂದು ರಾಜ್ಯ, ದೇವರ ಒಂದು ವಿಶೇಷವಾದಂತ ಒಂದು ಗುಣಗಳ ಬಗ್ಗೆನ ತಿಳ್ಕೊಳ್ಳೋದು, ದೇವರ ರಾಜ್ಯ ಸಮೀಪ ಆಗ್ತಾ ಇದೆ, ಈ ಒಂದು ಸಂದರ್ಭದಲ್ಲಿ ನಾನು ಯಾವ ಒಂದು ಗುಣದಲ್ಲಿ ಇನ್ನೂ ಹೊಂದ್ಕೊಳ್ಳೋದಿದೆ, ಈ ಒಂದು ಕ್ಯಾರೆಕ್ಟರ್ ನನ್ನಲ್ಲಿ ಸಂಪೂರ್ಣ ಆಗ್ತಾ ಇಲ್ಲ ದೇವರೇ, ದಯವಿಟ್ಟು ಇಂಥ ಒಂದು ಗುಣದಲ್ಲಿ ನನ್ನ ವೃದ್ಧಿಪಡಿಸಿ, ಇಂಥ ಒಂದು ಕೂಟಗಳಿಗೆ ನಾನು ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಇಂಥ ಒಂದು ಸ್ಟಡೀಸ್ ಗಳಿಗೆ ನಾನು ತಿಳ್ಕೊಳಕ್ ಆಗ್ತಾ ಇಲ್ಲ, ಇನ್ನು ಹೆಚ್ಚಾಗಿ ನಾನು ತಿಳ್ಕೊಬೇಕು, ಇಂಥ ಒಂದು ವ್ಯಾಲ್ಯೂಮ್ ಸ್ಟಡೀಸ್ಗಳು,
ಇದನ್ನೆಲ್ಲ ನಾನು ಮಾಡೋದಕ್ಕೆ ನನಗೆ ಆಸಕ್ತಿನ ಒದಗಿಸಿ ಅಂತ ಅನ್ಬಿಟ್ಟು ಪ್ರಾರ್ಥನೆ ಮಾಡ್ಬೇಕು ರೀ. ಅದಾದ್ಮೇಲೆ ನಮ್ಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ ಏನಂದ್ರೆ, ನಾವು ಕಪಟ ತರ ನಾಟಕೀಯ ತರ ಮಾಡಬಾರ್ದಂತೆ ಪ್ರಿಯರೇ. ಜನರು ನೋಡ್ಲಿ ಅನ್ಬಿಟ್ಟು ಮಹಾ ಶಬ್ದದಿಂದ ದೇವರ ನಾಮನ ಮಹಿಮೆ ತರೋ ರೀತಿಯಲ್ಲಿ ಒಂದು ತಪ್ಪಾದಂತ ರೀತಿಯಲ್ಲಿ ಮಾಡಬಾರ್ದಂತೆ. ನಮ್ಮಲ್ಲಿ ಏಕ ಮಾತ್ರ ಅಂದ್ರೆ ಏಕ ಮನಸ್ಸಿರ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಮತ್ತೆ ದೇವರ ಒಂದು ಜ್ಞಾನನ ಅಂದ್ರೆ ದೇವರ ಒಂದು ಜ್ಞಾನದಲ್ಲಿ ವೃದ್ಧಿಯಾಗಿರುವಂತ ಧರ್ಮಶಾಸ್ತ್ರದ ವಿರುದ್ಧವಾದಂತ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ನಿಷ್ಕಪಟವಾಗಿಯೂ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಬೇಕಂತೆ. ಅದು ಹೇಗೆ? ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ. ಬೇರೆ ಇನ್ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ಓದ್ಲಾ ನವಿತಾ ಬ್ರದರ್? ಸಿಸ್ಟರ್, ದೀಪಾ ಸಿಸ್ಟರ್ ರೀಡ್. ಥ್ಯಾಂಕ್ ಯು. ಓಕೆ ಬ್ರದರ್. ಶ್ರೇಷ್ಠ ಬೋಧಕನು ನಿರೂಪಿಸಿ ಹೇಳಿರುವ ಸಂಗತಿಯೆಂದರೆ, ನಾವು ಕಾರ್ಯಪ್ರವೃತ್ತರಾಗಲು ಹಿಂದಿರುವ ಉದ್ದೇಶಗಳು, ನಾವೇನಾದರೂ ಸ್ವಾರ್ಥದ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಿದ್ದಲ್ಲಿ, ನಾವೇನಾದರೂ ತೋರಿಕೆ ಮತ್ತು ಹೊಗಳಿಕೆಗಳು ಇಲ್ಲವೇ ಲೌಕಿಕ ಗಳಿಕೆಗಳನ್ನು ಬಯಸುತ್ತಿರುವಲ್ಲಿ, ಈ ಕಾರ್ಯ ವಿಧಾನವು ದೇವರಿಂದ ಮುನ್ನಣೆಯನ್ನಾಗಲಿ ಅಥವಾ ಆಶೀರ್ವಾದವನ್ನಾಗಲಿ ತರುವ ಸಾಧ್ಯತವಾಗದು. ನಿರ್ಮಲ ಚಿತ್ತರು, ಹೃದಯ ಉಳ್ಳವರು ಧನ್ಯರು. ನಾವು ಮಾಡುವ ಸತ್ಕಾರ್ಯ ಇಲ್ಲವೇ ಪ್ರಾರ್ಥನೆ ಅಥವಾ ಉಪವಾಸವು ಜನರಿಂದ ಕಾಣುವಂತಾಗಬಹುದು. ಆದರೆ ನಾವು ಬ್ರದರ್ ದೀಪಾ ಸಿಸ್ಟರ್ ಇನ್ನೊಂದ್ಸರಿ ರೀಡ್ ಮಾಡ್ತೀರಾ ಸ್ಟಾರ್ಟಿಂಗ್ ಇಂದ? ಓಕೆ ಬ್ರದರ್. ಶ್ರೇಷ್ಠ ಬೋಧಕನು ನಿರೂಪಿಸಿ ಹೇಳಿರುವ ಸಂಗತಿಯೆಂದರೆ, ನಾವು ಕಾರ್ಯಪ್ರವೃತ್ತರಾಗಲು ಹಿಂದಿರುವ ಉದ್ದೇಶಗಳು, ನಾವೇನಾದರೂ ಸ್ವಾರ್ಥದ ಉದ್ದೇಶದಿಂದ ಕಾರ್ಯಪ್ರವೃತ್ತರಾಗಿದ್ದಲ್ಲಿ, ನಾವೇನಾದರೂ ತೋರಿಕೆ ಮತ್ತು ಹೊಗಳಿಕೆಗಳು ಇಲ್ಲವೇ ಲೌಕಿಕ ಗಳಿಕೆಗಳನ್ನು ಬಯಸುತ್ತಿರುವಲ್ಲಿ, ಈ ಕಾರ್ಯ ವಿಧಾನವು ದೇವರಿಂದ ಮನ್ನಣೆಯನ್ನಾಗಲಿ ಅಥವಾ ಆಶೀರ್ವಾದವನ್ನಾಗಲಿ ತರಲು ಸಾಧ್ಯವಾಗದು. ನಿರ್ಮಲ ಚಿತ್ತರು, ಹೃದಯ ಉಳ್ಳವರು ಧನ್ಯರು. ನಾವು ಮಾಡುವ ಸತ್ಕಾರ್ಯ ಇಲ್ಲವೇ ಪ್ರಾರ್ಥನೆ ಅಥವಾ ಉಪವಾಸವು ಜನರಿಂದ ಕಾಣುವಂತಾಗಬಹುದು. ಆದರೆ ನಾವು ಮಾಡುವ ಧರ್ಮ ಕಾರ್ಯಗಳು, ನಮ್ಮ ಪ್ರಾರ್ಥನೆಗಳು ಮತ್ತು ಉಪವಾಸಗಳು ಜನರು ನೋಡುವುದಕ್ಕಾಗಿರಬಾರದು. ಇಂಥವರ ವಿಷಯವಾಗಿ ಕರ್ತನು ಹೇಳಿರುವುದು, ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಹೇಳುತ್ತೇನೆ. ಇದಕ್ಕಿಂತಲೂ ಹೆಚ್ಚಿನದು ಅವರಿಗೆ ದೊರೆಯಲಾರದು. ತಾವು ಬಯಸಿದ ಪ್ರಚಾರವನ್ನು ಅವರು ಹೊಂದಿರುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಶ್ರೇಷ್ಠ ಬೋಧಕರಾಗಿರುವಂತ ಯೇಸು ಕ್ರಿಸ್ತರು ಹೇಳುವಂತ ಒಂದು ವಿಶೇಷವಾದಂತ ಒಂದು ಸಂಗತಿನ ನಮ್ಮ ಹಿರಿಯ ಸಹೋದರರಾದಂತ ರಜಲ್ ಬ್ರದರ್ ಇಲ್ಲಿ ನಮಗೆ ತಿಳಿಸಿದ್ದಾರೆ. ಈ ರೀತಿ ಇರ್ಬಹುದೇನೋ ಅನ್ನೋ ತರ. ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಮಲ್ಲಿ ಪ್ರಾರ್ಥನೆನ ಸ್ವಾರ್ಥ ಪ್ರಾರ್ಥನೆ ಇರಬಾರ್ದಂತೆ. ಉದ್ದೇಶದಿಂದ ಕಾರ್ಯವೃತ್ತಿ ಅಂದ್ರೆ ಯಾವ ರೀತಿ ಇದೇ ಒಂದು ಉದ್ದೇಶಕ್ಕಾಗಿ ಪ್ರಾರ್ಥನೆ ಮಾಡೋದು, ಈ ಒಂದು ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡೋದು. ಅಂದ್ರೆ ಕೆಲಸ ಅಂತಂದ್ರೆ ಒಂದು ದೇವರ ಒಂದು ಆಜ್ಞೆಯ ವಿರುದ್ಧವಾದಂತ ಒಂದು ಕೆಲಸ ಕಾರ್ಯಗಳೆಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ಪ್ರಾರ್ಥನೆ ಮಾಡೋದು. ಇದನ್ನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ಬಿಟ್ಟು ಹೇಳ್ತಾ ಇದಾರೆ. ಲೌಕಿಕವಾಗಿ ನಾವು ಪ್ರಾರ್ಥನೆ ಮಾಡೋದು ಅಂದ್ರೆ ಲೋಕದ ಒಂದು ಜನ, ಲೋಕದಲ್ಲಿ ಈಗ ಯುದ್ಧ ನಡೀತಾ ಇದೆ, ಅದಾದ್ಮೇಲೆ ಲೋಕದಲ್ಲಿ ಏನೋ ಒಂದು ಡಿಸಾಸ್ಟರ್ ನಡೆದೋಯ್ತು, ಏನೋ ಒಂದು ರೀತಿಯ ಒಂದು ಶೋಷಣೆ ಏನೋ ಒಂದು ಆಗೋಯ್ತು ಅನ್ಕೊಳ್ಳಿ, ಇದ್ರ ಬಗ್ಗೆ ನಾವು ಪ್ರಾರ್ಥನೆ ಮಾಡೋದು, ಇದೆಲ್ಲ ಮಾಡೋದ್ ಸರಿನಾ? ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ. ಇನ್ನೊಂದು ಎಕ್ಸಾಂಪಲ್, ಸೊ ನಮ್ಮ ಒಂದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಕೆಲವೊಂದು ಕಡಲಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದಾರೆ. ಇಂಡಿಯಾ ಪಾಕಿಸ್ತಾನ ಮೇಲೆ ಯುದ್ಧ ಆಗ್ಬಿಡ್ಲಿ ಅನ್ನೋ ರೀತಿಯಲ್ಲೂ, ಮತ್ತೆ ಆಗದೆ ಇರ್ಲಿ ಅನ್ನೋ ರೀತಿಯಲ್ಲಿ, ಇನ್ನು ಯಾವ್ದೋ ಒಂದು ರೀತಿಯ ಗೊಂದಲದ ಒಂದು ಪ್ರಾರ್ಥನೆಗಳಲ್ಲೂ ಕೂಡ ಕೆಲವೊಂದು ಬೇರೆ ಕ್ರೈಸ್ತರುಗಳು, ಬೈಬಲ್ ಸ್ಟೂಡೆಂಟ್ಸ್ ಅಲ್ಲ ರೀ, ಬೇರೆ ಒಂದು ಹೆಸರು ಕ್ರೈಸ್ತರುಗಳು, ಬ್ಯಾಬಿಲೋನ್ಸ್ ಅವರೆಲ್ಲರನ್ನು ಕೂಡ ಈ ಒಂದು
ವಿಚಾರದಲ್ಲಿ ತೊಡಗ್ತಾ ಇದಾರೆ ಪ್ರಿಯರೇ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ನಾವು ಕಾಂಪ್ಲೆಕ್ಸ್ ಕೊಡಕ್ಕೆ ಅಂತ ಹೋಗಿದ್ವಿ. ಅಂದ್ರೆ ಬೈಬಲ್ ಸ್ಟಡೀಸ್ ಕ್ಲಾಸಸ್ ಗಳಿಗೆಲ್ಲ ಬನ್ನಿ ಅನ್ನೋದಕ್ಕೋಸ್ಕರ ಕಾಂಪ್ಲೆಕ್ಸ್ ಕೊಡಕ್ ಹೋದಾಗ ಅಲ್ಲೂ ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿರುವಂತ ಒಬ್ಬ ಪ್ರೀಚರ್ ಈ ಒಂದು ಪಾಯಿಂಟ್ ನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಬೇಕು, ಎಡಬಿಡದೆ ಪ್ರಾರ್ಥನೆ ಮಾಡ್ಬೇಕು ಅನ್ಬಿಟ್ಟೆಲ್ಲ ಸ್ಪೀಚ್ ಮಾಡ್ತಾ ಇದ್ರು. ಸೊ ಆಗ ನಾವು ನೋಡಿದಾಗ ನಮ್ಗೆ ಒಂದು ನಗು ಬಂತು. ಯಾಕೆ ಇದನ್ನೆಲ್ಲಾ ಮಾಡ್ತಿರೋದೇ ಯೇಸು ಕ್ರಿಸ್ತರು. ಈ ಗೊಂದಲಗಳನ್ನ ಅದಾದ್ಮೇಲೆ ಎಲ್ಲಾ ರೀತಿಯ ಒಂದು ಕಲಹಗಳನ್ನ ವೃದ್ಧಿಪಡಿಸ್ತಾ ಇರೋದೇ ಯೇಸು ಕ್ರಿಸ್ತರು. ಈಗಿರ್ಬೇಕಾ ಯೇಸು ಕ್ರಿಸ್ತರು ಮಾಡ್ತಾರೆ ಕೆಲ್ಸನ ಯೇಸು ಕ್ರಿಸ್ತರಿಗೆ ನಾವು ಪಿಟಿಷನ್ ಹಾಕಕ್ ಸಾಧ್ಯನಾ? ಯೇಸು ಕ್ರಿಸ್ತರೇ ಮಾಡ್ಬಿಡಿ ನೀವು ಅನ್ನಕ್ ಸಾಧ್ಯನಾ? ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ, ಕ್ರಿಸ್ತನ ಒಂದು ರಾಜ್ಯದಲ್ಲಿ ನಾವಿರ್ಬೇಕಾದ್ರೆ ಕ್ರಿಸ್ತನ ಚಿತ್ತ ಏನಿದೆಯೋ ಅದನ್ನ ಅವ್ರು ಮಾಡ್ಬೇಕಾದ್ರೆ ನಾವು ಅವರ ಒಂದಿಗೆ ಫಾಲೋ ಮಾಡೋದಕ್ಕಾಗಿರ್ಬೇಕು. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ವಿಶೇಷವಾದಂತ ರೀತಿಯಲ್ಲಿ ಅಂದ್ರೆ ನಮ್ಗೆ ವಾಕ್ಯನ ಏನ್ ಹೇಳ್ತಾ ಇದ್ದಾರೆ, ನಿರ್ಮಲ ಚಿತ್ತರು ಹೃದಯ ಉಳ್ಳವರು ಧನ್ಯರು. ಅಂದ್ರೆ ಏನು? ನಿರ್ಮಲವಾಗಿರ್ಬೇಕು ಪ್ರಿಯರೇ. ಯಾವುದೇ ಒಂದು ನಿಷ್ಕಪಟ ಅನ್ನೋದಿರಬಾರ್ದು, ಒಂದು ಬಂಡತನ ಅನ್ನೋದಿರಬಾರ್ದು, ಯಾವುದೇ ಒಂದು ಮೋಸವಾದಂತ ಒಂದು ಸನ್ನಿವೇಶಕ್ಕೆ ನಾವು ಒಳಗಾಗದಿರೋ ರೀತಿಯಲ್ಲಿ ನಾವ್ ಇರೋದೇ ಆದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಪ್ರಾರ್ಥನೆ ಯಶಸ್ವಿಯ ಪ್ರಾರ್ಥನೆ ಆಗಿರುತ್ತಂತೆ ಪ್ರಿಯರೇ. ಅದಾದ್ಮೇಲೆ ನಾವು ಪ್ರಾರ್ಥನೆ ಅಥವಾ ಉಪವಾಸದಿಂದ ಜನರಿಗೆ ಕಾಣಿಸೋ ರೀತಿಯಲ್ಲಿ ನಾವು ಇದ್ದಿ ಪ್ರಾರ್ಥನೆ ಮಾಡೋದ್ ಸರಿನಾ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅದು ನೋಡೋರ್ಗೆ ನೋಡುಗರಾಗೇ ಇರ್ತಾರೆ ಹೊರತು ದೇವ್ರು ನೋಡೋ ರೀತಿಯಲ್ಲಿ ಪ್ರಾರ್ಥನೆ ಆಗಿರುವಲ್ವಂತೆ ಪ್ರಿಯರೇ. ಅಂದ್ರೆ ಯಾವ ರೀತಿ ಅಂದ್ರೆ ಅವರು ತಮಗೆ ಬರುವ ತಕ್ಕ ಫಲವನ್ನು ಹೊಂದಿದಾಯ್ತು ಅಂತ ಅನ್ಕೊಂಡು ಅವ್ರೇನಾಗ್ಬಿಡ್ತಾರೆ, ಹೊಂಟೋಗ್ತಾರಂತೆ. ಆದ್ರೆ ನಿಜವಾಗ್ಲೂ ದೇವ್ರು ಆ ಒಂದು ಫಲನೇ ಕೊಟ್ಟಿರಲ್ವಂತೆ. ಅಂದ್ರೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಎಣ್ಣೆ ಹಚ್ಕೊಂಡು ಏನು ಮೊಣಕಾಲೂರೋದು, ಗೋಳಾಡೋದು, ಒಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡೋದು, ಇದೆಲ್ಲ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಇಲ್ಲ. ಇನ್ ಕೇಸಸ್ ಕೆಲವ್ರ ಮೈಂಡ್ ಅಲ್ಲಿ ಇತ್ತು ಅಂತಂದ್ರೆ ಅದನ್ನು ಕೂಡ ತೆಗೆದುಬಿಡಿ ಪ್ರಿಯರೇ. ಈ ರೀತಿ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ರೀ. ಅಂತ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದೀವಿ, ಅದು ನಮಗ್ ದೇವ್ರು ಕೊಟ್ಬಿಡ್ತಾರೆ ಅಂತ ನಾವು ಅನ್ಕೋತೀವಿ ಹೊರತು ಅದು ಖಂಡಿತವಾಗ್ಲೂ ನಮಗ್ ಬಂದಿರಲ್ಲ, ಅದನ್ನ ದೇವ್ರು ಒದಗಿಸಿರಲ್ಲ. ದೇವ್ರಿಗೆ ಆಲ್ರೆಡಿ ಗೊತ್ತು ನಮ್ಗೆ ಏನೇನ್ ಕೊಡ್ಬೇಕು, ಏನೇನ್ ಅಗತ್ಯತೆಗೆಲ್ಲ ಇದೆಯೋ ಅದ್ರ ತಕ್ಕಂತೆ ನಮ್ಮನ್ನ ನಡ್ಸ್ಕೊಂಡ್ ಹೋಗ್ತಾ ಇದಾರೆ. ಯಾಕೆ ಅಂದ್ರೆ ನಾವು ಸಾಯಲ್ಪಟ್ಟಿದೀವಿ ಈ ಒಂದು ಲೋಕದಲ್ಲಿ. ನಮ್ಮ ಒಂದು ಶರೀರನ ಆ ವಿಶೇಷವಾದಂತ ರೀತಿಯಲ್ಲಿ ಯೇಸು ಕ್ರಿಸ್ತರಿಗೆ ಒಪ್ಪಿಸ್ಬಿಟ್ಟಿದೀವಿ. ಯೇಸು ಕ್ರಿಸ್ತರಿಗೆ ಏನ್ ಇಷ್ಟನೋ ಅದ್ರ ಪ್ರಕಾರ ನಡ್ಸ್ಕೊಂತಾ ಇದಾರೆ. ತಂದೆ ಆ ದೇವ್ರಿಗೆ ಏನ್ ತೋಚುತ್ತೋ ಅದ್ರ ಪ್ರಕಾರವಾಗಿ ನಮ್ಮನ್ನ ಮಾಡ್ಕೊಳ್ಳಿ ಅನ್ಬಿಟ್ಟು ನಾವು ಒಪ್ಪಿಸಿಕೊಟ್ಟಲ್ಪಟ್ಟಿರೋದ್ರಿಂದ ನಾವು ಈ ರೀತಿಯಲ್ಲಿ ಇರ್ಬೇಕು ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನೆಕ್ಸ್ಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರಾರ್ಥನೆಯ ಒಂದು ಸೌಭಾಗ್ಯ. ನೋಡಿ, ಪ್ರಾರ್ಥನೆ ಮಾಡ್ತೀವಿಲ್ಲ ನಾವು, ಅದು ನಮಗ್ ಸಿಕ್ಕಿರುವಂತ ಒಂದು ಸೌಭಾಗ್ಯ ಅಂತೆ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ನವಿತಾ ಸಿಸ್ಟರ್ ರೀಡ್ ಮಾಡಿ. ಥ್ಯಾಂಕ್ ಯು. ಪ್ರಾರ್ಥನೆಯ ಸೌಭಾಗ್ಯ. ಪ್ರಾರ್ಥನೆಯು ಒಂದು ಸೌಭಾಗ್ಯ. ಯೇಸುವು ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಮಾಡಲು ಅಪ್ಪಣೆ ಮಾಡಲಿಲ್ಲ. ಇಲ್ಲವೇ ಅವರು ಕೇಳಿಕೊಳ್ಳುವವರೆಗೂ ಅವರಿಗೆ ಒಂದು ಪ್ರಾರ್ಥಿಸುವ ವಿಧಾನವನ್ನು ಸಹ ನೀಡಿರಲಿಲ್ಲ. ಪ್ರಾರ್ಥನೆಯು ಉಚ್ಚರಿಸಿದ ಇಲ್ಲವೇ ಉಚ್ಚಾರ ಮಾಡದ ಹೃದಯದ ಪ್ರಾಮಾಣಿಕವಾದ ಬಯಕೆಯಾಗಿರುವುದು. ಕರ್ತನ ಜನರು ಪರಲೋಕದ ಕೃಪಾಸನದ ಬಳಿಗೆ ಬರುವ ಸೌಭಾಗ್ಯವನ್ನು ಮನವರಿಕೆ ಮಾಡಿಕೊಳ್ಳುವ ಮೊದಲು ತಮಗೆ ದೇವರ ಕೃಪಾ ಸಹಾಯವು ಅವಶ್ಯವಿರುವುದೆಂದು ಅವರಿಗೆ ಅನ್ನಿಸಬೇಕು. ಜೀವನದಲ್ಲಿ ಬರುವ ಕಷ್ಟ ಪರಿಶೋಧನೆಗಳು, ದುಃಖ ಶೋಧನೆಗಳು ದೇವರ ಮಕ್ಕಳನ್ನು ಪ್ರಾರ್ಥನೆ ಮಾಡಲು ಒತ್ತಾಯಿಸುತ್ತವೆ. ಅವರು ದೇವರ ಕೃಪಾಸನದ ಬಳಿಗೆ ತಮ್ಮ ದುಃಖದ ಸಮಯದಲ್ಲಿ ಬರುವುದು ಮಾತ್ರವಲ್ಲದೆ ತಮ್ಮ ಸಂತೋಷದ ಸಮಯದಲ್ಲೂ ಕೃತಜ್ಞತೆಯನ್ನರ್ಪಿಸಿ, ಕೊಂಡಾಡಿ, ಆರಾಧಿಸಿ, ಗೌರವಿಸಲು ಆಶಿಸುವುದು ಅವರಲ್ಲಿರುವ ಉನ್ನತವಾದ ಒಂದು ಕ್ರಿಸ್ತೀಯ ಬೆಳವಣಿಗೆಗೆ ಗುರುತಾಗಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡಿ ಆತ್ಮೀಯರೇ, ನಮ್ಗೆ ಪ್ರಾರ್ಥನೆ ಅನ್ನೋದು ಒಂದು ಸೌಭಾಗ್ಯ ಅಂತೆ. ಪ್ರಾರ್ಥನೆ ಒಂದು ಸೌಭಾಗ್ಯ. ಯೇಸು ಕ್ರಿಸ್ತ ತನ್ನ ಶಿಷ್ಯಂದಿರ್ಗುನು ಕೂಡ ಅಪ್ಪಣೆನೆ ಮಾಡ್ಲಿಲ್ಲ ರೀ. ಶಿಷ್ಯಂದಿರನ್ನ ಆರಿಸ್ಕೊಂಡ್ರು, 12 ಜನ ಮಂದಿನ, ಇನ್ನು ಹಲವಾರು ಮಂದಿ ಅಪೋಸ್ಟರ್ಸ್ ಆರಿಸ್ಕೊಂಡ್ರು, ಶಿಷ್ಯಂದಿರನ್ನೆಲ್ಲ ಆರಿಸ್ಕೊಂಡ್ರು. ಅವ್ರಿಗೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಅಂದ್ಬಿಟ್ಟು ಬಲವಂತ ಏನು ಮಾಡಿಲ್ಲ. ಅವ್ರಿಗೆ ಸ್ಟಾರ್ಟಿಂಗ್ ಏನ್ ಮಾಡಿದ್ರು ಅಂತಂದ್ರೆ, ಯಾವ ರೀತಿ
ದೇವರ ಒಂದು ವಾಕ್ಯ ಹೇಳ್ತಾ ಇದೆ ಅಂತ ಅನ್ಬಿಟ್ಟು ತಿಳ್ಕೊಳ್ಳೋದನ್ನ ಅವ್ರಿಗೆ ತಿಳಿಸಿದ್ರು ಪ್ರಿಯರೇ. ಟ್ರೈನಿಂಗ್ ಕೊಟ್ರು, ಪ್ರೀತಿನ ತೋರ್ಸಿದ್ರು. ಆ ಒಂದು ಪ್ರೀತಿಲಿ ಏನಾಗೋದ್ರು ಅಂತಂದ್ರೆ ನೆಲೆ ಊರ್ಬಿಟ್ರು. ಯೇಸು ಕ್ರಿಸ್ತ ಬಿಟ್ಟು ಅಗಲಕ್ಕೆ ಆಗ್ದಿರೋ ರೀತಿಯಲ್ಲಿ ಅಂತ ಪ್ರೀತಿನ ಯೇಸು ಕ್ರಿಸ್ತರು ಅವ್ರಿಗೆ ತೋರಿಸಿದ್ರು ರೀ. ಆ ಒಂದು ಪ್ರೀತಿಯಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ನಂಬಿಕೆನ ವೃದ್ಧಿಪಡಿಸ್ಕೊಂಡು ಅವರು ತುಂಬಾ ವಿಶೇಷವಾದಂತ ಒಂದು ಬಂದ್ರು. ಆಮೇಲಿಂದ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂದ್ರೆ ಪ್ರಾರ್ಥನೆನ ಹೇಳ್ಕೊಟ್ರು ಪ್ರಿಯರೇ. ಆ ಒಂದು ಪ್ರಾರ್ಥನೆ ಅದು ಬಾಯಿಂದ ಬರೋದಲ್ವಂತೆ, ಹೃದಯದಿಂದ ಬರುವಂತ ಒಂದು ಪ್ರಾರ್ಥನೆಯಾಗಿ ಯೇಸು ಕ್ರಿಸ್ತರು ಅವರಿಗೆ ತಿಳಿಸಿದ್ರು. ಕರ್ತನ ಜನರು ಪರಲೋಕದ ಒಂದು ಕೃಪಾಸನಕ್ಕೆ ಬರ್ಬೇಕಾಗಿರುವಂತ ರೀತಿಯಲ್ಲಿ ಅಂದ್ರೆ ಅವರು ಪ್ರಾರ್ಥನೆ ಮಾಡಿದ್ರೆ ಅವ್ರು ಈ ಒಂದು ಲೋಕದಲ್ಲಿ ಇದೀನಿ ಅನ್ನೋ ರೀತಿಯಲ್ಲೆಲ್ಲ ಫೀಲ್. ದೇವರೊಂದು ಕೃಪಾಸನ ರೀ. ಥಿಂಕ್ ಮಾಡಿ, ಪರಲೋಕ ಯಾವ ರೀತಿ ಒಂದು ರೀತಿಯಲ್ಲಿ ಇರ್ಬೋದು. ಒಂದು ನಿಶಬ್ದವಾದಂತ ರೀತಿಯಲ್ಲಿ ಒಂದು ವಿಶೇಷವಾದಂತ ಒಂದು ಸಿವಿಲೈಸೇಷನ್ಸ್ ನಲ್ಲಿ ಒಂದು ದೇವರ ಒಂದು ಅನುಗ್ರಹದಿಂದ ತುಂಬಲ್ಪಟ್ಟಂತ ಪರಲೋಕ ಇರುತ್ತಲ್ಲ, ಆ ರೀತಿಯ ಒಂದು ಜಾಗದಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲಿಂಗ್ ಬರ್ಬೇಕು. ಆ ತರ ಪ್ರಾರ್ಥನೆ ಮಾಡೋದು ಅನ್ನೋದನ್ನ ಹೇಳ್ಕೊಟ್ರು ಪ್ರಿಯರೇ. ದೇವರಿಗೆ ಕೃಪೆನ ಸಲ್ಸೋದು, ದೇವರಿಗೆ ಕೃತಜ್ಞತೆಯನ್ನ ಸಲ್ಸೋದು, ಈ ರೀತಿ ಎಲ್ಲಾ ಮಾಡೋದನ್ನ ಹೇಳ್ಕೊಟ್ರು. ಈಗ ನಾವೆಲ್ಲ ಏನ್ ಮಾಡ್ಬಿಟ್ಟಿದೀವಿ ಅಂತಂದ್ರೆ ನಮ್ಮ ಜೀವನದಲ್ಲಿ ಕಷ್ಟ, ಶೋಧನೆ, ದುಃಖ, ವೇದನೆಗಳು ಬಂದಾಗ್ಲೇನೆ ನಾವು ಪ್ರಾರ್ಥನೆ ಮಾಡ್ತೀವಿ. ಏನಾದ್ರೂ ನಮ್ಗೆ ಸಂತೋಷ, ಏನೋ ಒಂಥರ ಒಂದು ಜಯ, ಏನೋ ಒಂದು ರೀತಿಯ ಒಂದು ಸಡಗರ ಇವೆಲ್ಲ ಬಂದಾಗ ನಾವು ಪ್ರಾರ್ಥನೆ ಮಾಡ್ತೀವ, ಕೃತಜ್ಞತೆ ಸಲ್ಲಿಸ್ತೀವ? ಇಲ್ಲ ರೀ, ಈ ರೀತಿ ನಾವು ಮಾಡಕ್ಕೆ ಹೋಗಲ್ಲ. ನಮ್ಗೆ ಯೇಸು ಕ್ರಿಸ್ತರು ಹೇಳ್ತಾ ಇದಾರೆ ಅಂತಂದ್ರೆ ಬರೀ ಕಷ್ಟ ಬಂದಾಗ ಆಗ್ಲಿ, ಶೋಧನೆಗಳ ಬಂದಾಗ್ಲೇ ಆಗ್ಲಿ, ದುಃಖ ಬಂದಾಗ್ಲೇ ಆಗ್ಲಿ ನೀವು ಪ್ರಾರ್ಥನೆ ಮಾಡೋದಲ್ಲ. ಆ ರೀತಿ ಮಾಡೋದ್ರಿಂದ ನಿಮ್ಗೆ ಒಂದು ತಕ್ಕ ಮಟ್ಟಿಗೆ ಸಮಾಧಾನ ಸಿಗ್ಬೋದೇ ಹೊರತು, ಆದ್ರೆ ದೇವರಿಗೆ ಮಕ್ಕಳು, ಕ್ರಿಸ್ತನ ಒಂದು ಶಿಷ್ಯಂದಿರು ಅನ್ನಿಸ್ಕೊಳ್ಬೇಕು ಅಂತಂದ್ರೆ ನೀವು ಪ್ರತಿ ಸಾರಿ ಸಂತೋಷದಲ್ಲೂ ದೇವರಿಗೆ ಮಹಿಮೆ ಉಂಟಾಗ್ಲಿ, ಒಂದು ಸಡಗರ ಸಂದರ್ಭದಲ್ಲೂ ಕೂಡ ತಂದೆಯ ದೇವರಿಗೆ ಘನ ಉಂಟಾಗ್ಲಿ ಅನ್ನೋ ಒಂದು ಮಾತುಗಳು ನಮ್ಮ ಒಂದು ಬಾಯಿ ಮಾತಿನಲ್ಲಿ, ಹೃದಯದಲ್ಲೂ ಕೂಡ ಇರ್ಬೇಕು. ನೋಡಿ, ನಮ್ಮ ಒಂದು ಬ್ಯಾಬಿಲೋನ್ ಅಲ್ಲಿ ಎಲ್ಲ ಪ್ರೈಸ್ ದ ಲಾರ್ಡ್ ಅಂತ ಅನ್ಬಿಟ್ಟು ಹೇಳ್ತಾರೆ. ಏನು ಅಂದ್ರೆ ಏನ್ ಅರ್ಥ? ಪ್ರೈಸ್ ದ ಲಾರ್ಡ್ ಅಂದ್ರೆ ಏನ್ ಹೇಳಿ? ಎಲ್ರು ಕ್ಲಾಸ್ ಅಲ್ಲಿ ಇದ್ದೀರಾ? ದೇವರಿಗೆ ಸ್ತೋತ್ರ ಅಂತನಾ ದೇವರಿಗೆ ಸ್ತೋತ್ರ. ದೇವರಿಗೆ ಮಹಿಮೆ ಉಂಟಾಗ್ಲಿ ಅನ್ಬಿಟ್ಟು ಪ್ರಿಯರೇ ಪ್ರೈಸ್ ದ ಲಾರ್ಡ್ ಅಂತಂದ್ರೆ. ಸೊ ಈಗ ದೇವ್ರಿಗೆ ಮಹಿಮೆ ಉಂಟಾಗ್ಲಿ ಅಂತ ಅನ್ಬಿಟ್ಟು ಒಂದು ದೇವ್ರ ಒಂದು ವಿಚಾರಗಳನ್ನ ಹೇಳ್ಬೇಕೇ ಹೊರತು ಲೌಕಿಕವಾದಂತ ರೀತಿಯ ಒಂದು ಸನ್ನಿವೇಶದ ಮಾತುಗಳನ್ನ ಮಾತನಾಡೋದ್ರಿಂದ ಏನಾಗುತ್ತೆ ಅಂದ್ರೆ ತಪ್ಪಾಗಿ ನಡೆಯುತ್ತೆ. ಅದೇ ತಪ್ಪು. ಫಸ್ಟ್ ಆಫ್ ಆಲ್ ಮಾತಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ತಪ್ಪು ಹೇಳ್ಬಿಡೋದು. ಈಗ ನೋಡಿ, ಈಗ ಇನ್ ಕೇಸಸ್ ಈಗ ಯಾರೋ ಸಿಸ್ಟರ್ ಇರ್ತಾರೆ ಅನ್ಕೊಳ್ಳಿ, ಒಳ್ಳೆ ಸಿಸ್ಟರ್ಸ್ ಇರ್ತಾರೆ. ಅವ್ರಿಗೆ ಬ್ರದರ್ ಹೇಗಿದ್ದೀರಾ ಅಂತಂದ್ರೆ ಹೆಂಗಿರುತ್ತೆ? ಸಿಸ್ಟರ್ಗೆ ಬ್ರದರ್ ಅಂತ ಕರಿತಿರಲ್ಲ, ನಿಮ್ಗೆ ಒಂಚೂರು ಏನು ಅನ್ಸಲ್ವಾ ಬ್ರದರ್ ಅಂತ ಸಿಸ್ಟರ್ ಹೇಳಲ್ವಾ? ಅದೇ ತರಾನೇ ಪ್ರಿಯರೇ, ದೇವರಿಗೆ ನಾವು ಮಹಿಮೆ ಉಂಟಾಗ್ಲಿ, ದೇವ್ರಿಗೆ ಘನ ಉಂಟಾಗ್ಲಿ ಅಂತ ಹೇಳ್ಬಿಟ್ಟು ನಾವು ತಪ್ಪಾದಂತ ರೀತಿಯಲ್ಲಿ ಏನಾದ್ರು ಮಾತಾಡಿದ್ರೆ ವ್ಯರ್ಥ. ಅದೇ ತರಾನೇ ನಮ್ಮ ಒಂದು ಪ್ರಾರ್ಥನೆನೂ ಕೂಡ ಯಾವ ರೀತಿ ಇರ್ಬೇಕು ಅಂತಂದ್ರೆ ದೇವರಿಗೆ ಘನ ಪಡಿಸೋಂತ ರೀತಿಯ ಒಂದು ಪ್ರಾರ್ಥನೆ ಆಗಿರ್ಬೇಕು. ಅಂದ್ರೆ ಈ ಒಂದು ಸನ್ನಿವೇಶ ಎಲ್ಲಿ ಸಿಗುತ್ತೆ? ಎಲ್ರು ಒಟ್ಟಾಗಿ ಸೇರಿದಾಗ, ವೈಯಕ್ತಿಕವಾದಂತ ಒಂದು ಕೋಣೆಯಲ್ಲಿ ಕೂತ್ಕೊಂಡು ವೈಯಕ್ತಿಕವಾದಂತ ಒಂದು ಪ್ರಾರ್ಥನೆ ಮಾಡಿದಾಗ, ಎಲ್ರು ಒಟ್ಟಾಗಿ ಸೇರಿ ಒಬ್ಬ ಸಹೋದರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದನ್ನೇ ಗಮನಿಸೋದು, ಅದ್ರ ಬಗ್ಗೆ ಒಂದು ಆಲೋಚಿಸೋದು, ಆ ಬ್ರದರ್ ಹೇಳೋಂತ ಒಂದೊಂದು ಮಾತುಗಳನ್ನ ನಾವು ಬಿಂಬಿಸೋದು. ಓ, ಈ ರೀತಿ ಅಂತ ಅನ್ಬಿಟ್ಟು ಹೇಳ್ಬಿಟ್ಟು ಅದರ ಒಂದು ಆಲೋಚನೆಯನ್ನ ಒಳಗೂಡಿ ಕೊನೆಯಲ್ಲಿ ಇವು ಎಲ್ಲಾ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತರಲ್ಲಿ ಬೇಡ್ತೇನೆ ಪರಲೋಕದ ತಂದೆಯೇ ಅಂತ ಹೇಳಿ ಆಮೇನ್ ಅಂದಾಗ ನಾವೆಲ್ಲರೂ ಕೂಡ ಆಮೇನ್, ಹಾಗೆ ಆಗಲಿ ಅನ್ಬಿಟ್ಟು ಅರ್ಥ ರೀ. ಈ ರೀತಿ ಮಾಡೋದ್ರಿಂದ ಇದೇನಾಗಿರುತ್ತೆ ಗೊತ್ತಾ? ಗೌರವಿಸುವಂತ ಒಂದು ಪ್ರಾರ್ಥನೆ ಆಗಿರುತ್ತೆ ಪ್ರಿಯ ಸಹೋದರ ಸಹೋದರಿಯರೇ. ಉನ್ನತವಾದಂತ ಒಂದು ಕ್ರಿಸ್ತಿಯ ಬೆಳವಣಿಗೆಗೆ ಗುರುತಾಗಿರುತ್ತೆ ಪ್ರಿಯರೇ. ಅಂದ್ರೆ ನಾವು ಕ್ರಿಸ್ತನ ಒಂದು ಬೆಳವಣಿಗೆಯಲ್ಲಿ ಉನ್ನತವಾದಂತ ರೀತಿಯಲ್ಲಿ ಬೆಳಿತಾ ಇದೀವಿ ಅನ್ನೋದಕ್ಕೆ ಇದೇ ಒಂದು ಗುರುತು. ಒಬ್ಬ ಸಹೋದರ ಪ್ರಾರ್ಥನೆ ಮಾಡ್ತಾ ಇದಾರೆ, ಒಂದು ಸಹೋದರಿ ಕೂಟದಲ್ಲಿ ಒಂದು ಸಹೋದರಿ ಪ್ರಾರ್ಥನೆ ಮಾಡ್ತಾ ಇದಾರೆ ಅಂದಾಗ ಅವ್ರು ಮಾತಾಡುವಂತ ಮಾತುಗಳಿಗೆ ನಾವು ಅದ್ರ ಬಗ್ಗೆ ಒಂದು ಡೀಪ್ ಆಗಿ ಥಿಂಕ್ ಮಾಡ್ಬೇಕು. ಲೌಕಿಕವಾದಂತ ಥಿಂಕೆ ಆಗ್ಲಿ, ಒಂದು ವಿಶೇಷವಾದಂತ ರೀತಿಯಲ್ಲಿ ಅಲ್ಲ ರೀ. ಆಮೇನ್ 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 ಸಹೋದರ ಸಹೋದರ ಇವೆಲ್ಲ ಇಲ್ಲ ರೀ. ಇವೆಲ್ಲ ಹೇಳೋದು ಇಲ್ಲ.
ಆಲ್ಮೋಸ್ಟ್ ಬೈಬಲ್ ಸ್ಟೂಡೆಂಟ್ಸ್ಗಳು ಬಿಗಿನಲ್ಲಿ ಬಂದಿರೋರೇನೋ ಇರ್ಬೋದು, ಬಟ್ ಈಗ ಬರ್ತಾ ಬರ್ತಾ ಯಾರು ಕೂಡ ಹಂಗ ಹೇಳಲ್ಲ. ಅವ್ರು ಏನ್ ಹೇಳ್ತಿದ್ರೆ ಅದನ್ನ ನಾವು ಆಲೋಚಿಸ್ಬೇಕು. ಆ ರೀತಿ ಆಲೋಚಿಸಿದಾಗ್ಲೇನೆ ಆ ಒಂದು ಮಾತಿಗೆ ನಾವು ಆಮೈನ್ ಅಂತ ಹೇಳ್ತೀವಲ್ಲ, ಆಗ್ಲೇ ಅದು ಉನ್ನತವಾದಂತ ಒಂದು ಕ್ರಿಸ್ತಿನ ಬೆಳವಣಿಗೆ ಗುರುತಾಗುವಂತ ಒಂದು ಪ್ರಾರ್ಥನೆ ಆಗಿರುತ್ತಂತೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ಓದ್ಲಾ ಬ್ರದರ್? ಓದಿ ಬ್ರದರ್. ಲೋಕವು ಹೇಗೆ ಪ್ರಾರ್ಥಿಸಬೇಕೆಂದು ಇಲ್ಲಿಂದಲ್ಲ ಕರೆಕ್ಟ್ ಐತಲ್ಲ? ಕರೆಕ್ಟ್ ಬ್ರದರ್. ಲೋಕವು ಹೇಗೆ ಪ್ರಾರ್ಥಿಸಬೇಕೆಂದು ನಮ್ಮ ಕರ್ತನು ಹೇಳಿರಲಿಲ್ಲ, ಆದರೆ ಕೇವಲ ತನ್ನ ಶಿಷ್ಯರಿಗೆ ನೀವು ಪ್ರಾರ್ಥನೆ ಮಾಡುವಾಗ ಹೀಗೆ ಮಾಡತಕ್ಕದ್ದು ಎಂದು ಉಪದೇಶಿಸಿದ್ದನು. ವಾಸ್ತವದಲ್ಲಿ ಅನ್ಯ ಜನಗಳು ಅಂದರೆ ಸಾಧಾರಣವಾಗಿ ಲೋಕದಲ್ಲಿರುವ ಮಾನವರೆಲ್ಲರೂ ಕೃಪಾಸನದ ಬಳಿಗೆ ಪ್ರವೇಶಿಸುವ ಅಧಿಕಾರ ಹೊಂದಿರುವುದಿಲ್ಲ. ಕೇವಲ ದೇವರೊಡನೆ ಒಡಂಬಡಿಕೆಯ ಸಂಬಂಧದಲ್ಲಿ ಬಂದವರು. ಯಹೂದ್ಯರು ಹಾಗೂ ಕ್ರೈಸ್ತರು ತಮ್ಮ ವಿಜ್ಞಾಪನೆಗಳು ಆತನಿಂದ ಅಂಗೀಕಾರವಾಗುವುದೆಂದು ದೇವರಿಂದ ಭರವಸೆಯನ್ನು ಯಾವಾಗಲೂ ಹೊಂದಿರುವರು. ಇದು ಕೆಲವರಿಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ಅದೇನೆಂದರೆ, ಪ್ರತಿಯೊಬ್ಬರನ್ನು ಪ್ರಾರ್ಥಿಸುವುದಕ್ಕೆ ಪ್ರೋತ್ಸಾಹಿಸುವ ಮತ್ತು ಬುದ್ಧಿ ಹೇಳಿ ಒತ್ತಾಯಿಸುವ ಪದ್ಧತಿಯು ಸರ್ವೇ ಸಾಮಾನ್ಯ. ಹೀಗಿರಲಾಗಿ ಈ ಪರಿಸ್ಥಿತಿಯ ಕಡೆಗೆ ಶೀಘ್ರವಾಗಿ ದೃಷ್ಟಿ ಹಾಯಿಸಿದಾಗ ಈ ಸಂಗತಿಯ ಹಿಂದೆ ಇರುವ ಒಂದು ನಿಗದಿತವಾದ ತತ್ವವು ಕಾಣಬರುತ್ತದೆ. ಅದನ್ನು ಗಮನಿಸೋಣ. ಆದಾಮನ ಸಂತತಿಯಾದ ಲೋಕದ ಜನರು ಸಾಧಾರಣವಾಗಿ ದುಷ್ಟ ಕಾರ್ಯಗಳ ಮೂಲಕವಾಗಿ ದೇವರಿಂದ ದೂರ ಮಾಡಲ್ಪಟ್ಟವರಾಗಿದ್ದಾರೆ. ಆದಾಮನು ದೇವರೊಡನೆ ಮಾಡಿಕೊಂಡ ಒಂದು ಒಡಂಬಡಿಕೆಯಲ್ಲಿದ್ದನು. ಅದರ ಅನುಸಾರ ಅವನು ದೇವರ ಮಗನಿಗಿರುವ ಸವಲತ್ತುಗಳನ್ನು ಅನುಭವಿಸುವಂತಾಗಿತ್ತು. ಇದರಲ್ಲಿ ಅನ್ಯೋನ್ಯತೆ, ಪಾಲುಗಾರಿಕೆ, ಪ್ರಾರ್ಥನೆ, ನಿತ್ಯಜೀವ ಹೊಂದುವಷ್ಟರ ಮಟ್ಟಿನ ದೈವಿಕ ಮೇಲ್ವಿಚಾರಣೆ ಮತ್ತು ಪರಿಪಾಲನೆಗಳು ಒಳಗೊಂಡಿದ್ದವು. ಆದರೆ ಆದಾಮನ ಅವಿಧೇಯತೆಯು ಆ ಒಡಂಬಡಿಕೆಯನ್ನು ಭಂಗಪಡಿಸಿ ಅದರಲ್ಲಿನ ಸಂಬಂಧ ಸವಲತ್ತುಗಳನ್ನು ರದ್ದುಗೊಳಿಸಿತ್ತು. ಹೋಶೇಯ 6:7 ರಿವೈಸ್ಡ್ ವರ್ಷನ್. ಪ್ರಾರ್ಥನೆಯ ಸೌಭಾಗ್ಯವನ್ನು ಈಗ ಪಡೆದಿರುವವರು ಯಾರೆಂದರೆ, ಅವರು ಕೇವಲ ದೇವರೊಡನೆ ಒಡಂಬಡಿಕೆಯ ಸಂಬಂಧಕ್ಕೆ ಮತ್ತೆ ಅಂಗೀಕರಿಸಲ್ಪಟ್ಟವರು ಮಾತ್ರ. ಶಾರೀರಿಕ ಸಂಬಂಧದಲ್ಲಿ ಬಂದ ಇಸ್ರೇಲರು ಧರ್ಮಶಾಸ್ತ್ರ ಸಂಬಂಧವಾದ ಒಡಂಬಡಿಕೆಯ ಮೂಲಕ ಹೀಗೆ ಅಂಗೀಕರಿಸಲ್ಪಟ್ಟಿದ್ದರು. ಹೀಗಾಗಿ ಯೆರೂಸಲೇಮಿನಲ್ಲಿರುವ ದೇವಾಲಯವು ಪ್ರಾರ್ಥನಾಲಯವೆಂದು ಕರೆಯಲಾಗಿತ್ತು. ಅದು ವಿಶೇಷವಾಗಿ ಯಹೂದ್ಯ ಜನಾಂಗದವರಿಗೋಸ್ಕರವಾಗಿತ್ತು. ಆದರೆ ಎಲ್ಲಾ ಜನಾಂಗದವರು ಯಹೂದ್ಯ ಮತಾವಲಂಬಿಗಳಾಗುವ ಸೌಭಾಗ್ಯವನ್ನು ಪಡೆದವರಾಗಿದ್ದರು ಮತ್ತು ಹೀಗೆ ಅವರು ಯಹೂದ್ಯರಿಗಿರುವ ಎಲ್ಲಾ ಸವಲತ್ತುಗಳನ್ನು ಹೊಂದಿದ್ದರು ಹಾಗೂ ಅದರಲ್ಲಿ ಪ್ರಾರ್ಥಿಸುವ ಸೌಭಾಗ್ಯವೂ ಸೇರಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ನೋಡಿ, ನಮ್ಗೆ ಪ್ರಾರ್ಥನೆ ಬಗ್ಗೆ ಒಂದು ವಿಶೇಷವಾದಂತ ಒಂದು ಒಳ ಅರ್ಥನ ಇಲ್ಲಿ ನಾವು ನೋಡುವಂತವ್ರಾಗಿರೋಣ. ಏನಿದು ಒಳ ಅರ್ಥ? ಪ್ರಿಯರೇ, ಲೋಕದವ್ರಿಗೆ ಯೇಸು ಕ್ರಿಸ್ತರೇ ಆಗ್ಲಿ, ತಂದೆ ದೇವರೇ ಆಗ್ಲಿ ಪ್ರಾರ್ಥನೆ ಮಾಡಿ ಅಂತ ಯಾರಿಗೂ ಕೂಡ ಹೇಳಿಲ್ಲ. ಆಮೇಲಿಂದ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಯಾರಕ್ ಪ್ರಾರ್ಥನೆ ಮಾಡೋದು, ಹೇಗ್ ಪ್ರಾರ್ಥನೆ ಮಾಡೋದು ಅನ್ಬಿಟ್ಟು ನಮಗೂ ಕೂಡ ಹೇಳಿಲ್ಲ. ಅನ್ಯ ಜನರಾಗಿರೋಂತ ನಮಗೂ ಕೂಡ ಹೇಳಿಲ್ಲ. ಯಾರಿಗ್ ಮಾತ್ರ ಹೇಳ್ಕೊಟ್ಟಿದ್ದಂತಂದ್ರೆ ಬರೀ ಅವರ ಶಿಷ್ಯಂದಿರಿಗೆ ಮಾತ್ರ, ಅಪೊಸ್ತಲರ್ಸ್ ಮಾತ್ರ ಈ ರೀತಿ ಪ್ರಾರ್ಥನೆ ಮಾಡಬೇಕು ನೀವು ಅನ್ಬಿಟ್ಟು ಮಾತ್ರ ಹೇಳ್ಕೊಟ್ಟಿದ್ದು ಪ್ರಿಯರೇ. ಅದು ಹೊರತುಪಡಿಸಿ ಇದೇ ತರ ಅನ್ಯ ಜನರು ದೇವರ ಮಕ್ಕಳು ಅನ್ನಿಸ್ಕೊಳ್ಳೋಂಥವ್ರು ನಮ್ಗೆ ಹಿಂಗ್ ಮಾಡ್ಬೇಕು ಅನ್ಬಿಟ್ಟೆಲ್ಲೂ ಹೇಳಿಲ್ಲ. ಅವ್ರು ಹೇಳಿದ್ದೆ ಬರೀ ಶಿಷ್ಯಂದಿರ್ಗೆ. ನೋಡಿ, ಇದರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಲೋಕದಲ್ಲಿರುವಂತವ್ರು ಪ್ರಾರ್ಥನೆ ಮಾಡ್ತಾರಲ್ಲ, ಇದೆಲ್ಲ ದೇವ್ರ ಅಂಗೀಕಾರನೇ ಮಾಡಲ್ಲ ಅನ್ಬಿಟ್ಟೆ ಅರ್ಥ. ದೇವ್ರ ಪ್ರಾರ್ಥನೆನ ಕೇಳೋದು ಯಾರು ಅಂತಂದ್ರೆ, ದೇವ್ರೊಂದು ಕೃಪಾಸನದ ಬಳಿಗ್ ಬಂದು ದೇವ್ರಿಗೆ ನನ್ನನ್ನ ನಾನು ಸಂಪೂರ್ಣ ಒಪ್ಪಿಸ್ಕೊಡ್ತೀನಿ ಅನ್ಬಿಟ್ಟು ಯಾರ್ಯಾರು ಕಾನ್ಸಿಗ್ರೇಷನ್ ಮಾಡಿರ್ತಾರಲ್ಲ, ನಿಜವಾದಂತ ಕ್ರಿಸ್ತನ ಮಕ್ಕಳು ಅಂತ ಅನ್ನಿಸ್ಕೊಳ್ಳುವಂತ ಕಾನ್ಸಿಗ್ರೇಷನ್ ಆಗಿರೋಂತ ಮಕ್ಕಳುಗಳ ಪ್ರಾರ್ಥನೆ ಮಾತ್ರ ದೇವ್ರು ಆಲಿಸ್ತಾರೆ ಹೊರತು ಬೇರೆ ಒಂದು ಸಹೋದರ ಸಹೋದರಿಯರ ಪ್ರಾರ್ಥನೆನ ದೇವ್ರು ಖಂಡಿತವಾಗ್ಲೂ ಲಾಲಿಸೋದಿಲ್ವಂತೆ. ಮತ್ತೆ ಅವ್ರಿಗೆಲ್ಲ ಪ್ರಾರ್ಥನೆ ಮಾಡಿದಾಗ್ಲೂ ಕೂಡ ಹೊಂದ್ಕೋತಾರಲ್ಲ, ಅದು ಹೇಗೆ? ಪ್ರಿಯ ಸಹೋದರ ಮತ್ತು ಸಹೋದರಿಯರ, ಅದು ಒಂದು ಕೃಪೆ. ಅದು ಲೋಕದ ಮೇಲೆ ದೇವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ, ಬೆಳಕು ಮಳೆ ಎಲ್ಲಾ ಕೊಡ್ಬೇಕಾದ್ರೆ ಅದು ಕೂಡ ಅವ್ರಿಗೆ ಸಿಗ್ತಾ ಇದೆ. ಬಟ್ ನಿಜವಾದಂತ ಒಂದು ಪ್ರಾರ್ಥನೆಯ ಒಂದು ರಿಯಾಲಿಟಿ ಆಗಿರುವಂತ ಒಂದು ಕೃಪೆನ ಸಿಗ್ತಾ ಇರೋದೇ ಯಾರಿಗೆ ಅಂತ ಅಂದ್ರೆ
ದೇವರು ಆದುಕೊಂಡಂತ ಮಕ್ಕಳು 1,44,000 ಸದಸ್ಯರುಗಳು ಮಹಾ ಸಮೂಹಕ್ಕೆ ಸೇರಲ್ಪಟ್ಟಂತ ದೊಡ್ಡ ಸಂಖ್ಯೆ ಅಂತ ಜನರುಗಳಿಗೆ ಮಾತ್ರ ಇಂಥ ವರದಾನನ ದೇವರು ಕೊಟ್ಟಿರೋದು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಂಥ ವಿಶೇಷವಾದಂತ ವರದಾನ ನಮಗ್ ಕೊಟ್ಟಿರೋದು. ನೋಡಿ, ಇದ್ರ ಹಿಂದೆಲೆನ ನಾವು ನೋಡೋದೇ ಆದ್ರೆ ಕೂಡ ದೇವ್ರು ಆದಾಮನ ಸೃಷ್ಟಿ ಮಾಡಿದ್ರು. ಆದಾಮನಿಗೆ 2 ಜನ ಮಕ್ಕಳಾದ್ರು. ಆದಾಮನ 2 ಮಕ್ಕಳಲ್ಲೂ ಕೂಡ ಒಬ್ಬ ಮಗ ಏನ್ ಮಾಡ್ದ ಅಂತಂದ್ರೆ, ಈ ರೀತಿ ದೇವ್ರನ್ನ ಮಹಿಮೆ ತರಿಸ್ಬೇಕು ಅಂತ ಅನ್ಬಿಟ್ಟು ಮಾಡಿದಾನೆ. ಅದು ಹೆಂಗೆ? ಆದಾಮನು ಕೂಡ ಮಾಡಿದ್ದನ್ನ ನೋಡಿರೋದ್ರಿಂದಾನೇ ಕೂಡ ಆ ಒಂದು ಮಗ ಅದೇ ರೀತಿಯಾಗಿ ನಡೆದಿದ್ದಾನೆ ಪ್ರಿಯರೇ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮಗಳಿಗೆಲ್ಲಾರ್ಗು ಕೂಡ ಶಿಷ್ಯಂದಿರು ಮಾಡಿರುವಂತ ಒಂದು ಪ್ರಾರ್ಥನೆನೆ ಕೂಡ ನಮಗೂ ನಿಮಗೂ ಕೂಡ ಮಾಡೋದನ್ನ ತಿಳ್ಕೊಳ್ಳಿ ಅನ್ಬಿಟ್ಟು ನಮಗೂ ಹೇಳ್ತಾ ಇರೋದು ಪ್ರಿಯರೇ. ಯಾವ ರೀತಿ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕ್ರಿಸ್ತನ ಅಂಗೀಕಾರ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇದೆಯಂತೆ ನೋಡಿ. ಯೋಗ ವಚನದಲ್ಲೂ ಕೂಡ ನಾವು ರಿವೈಸ್ ಮಾಡೋಣ. ಹಲೋ, ಎಷ್ಟೊತ್ತಾಯ್ತು ಇವಾಗ ಕೇಳಿಸ್ತಾ ಇದೆಯಾ ಎಲ್ಲಾರ್ಗುನುವೆ? ಇವಾಗ ಕೇಳಿಸ್ತಾ ಇದೆಯಾ ಬ್ರದರ್? ಈಗ ಕೇಳ್ತಾ ಇದೆ. ಈಗ ಎಷ್ಟೊತ್ತ ಮಾತಾಡ್ತೀವಿ, ಸ್ವಲ್ಪ ಕೇಳಿ ಒಂದ್ 2 ನಿಮಿಷ. ಬ್ರದರ್, ಇವಾಗ ಆಡಿಯೋ ಎಲ್ಲ ನೀಟಾಗಿ ಕೇಳಿಸ್ತಾ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸೊ ಓಷಾಯ 6ನೇ ಅಧ್ಯಾಯ 7ನೇ ವಚನ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅವರು ಪ್ರಾಪಂಚಿಕರಂತೆ ನನ್ನ ನಿಬಂಧನೆಗಳನ್ನು ಮೀರಿದ್ದಾರೆ, ಅಲ್ಲಲ್ಲಿ ನನಗೆ ದ್ರೋಹ ಮಾಡಿದ್ದಾರೆ. ನೋಡಿದ್ರ, ಇದು ಯಾರ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ, ಹಿರಿಯ ಒಂದು ಸಭೆ ಅಂದ್ರೆ ನಮ್ಮ ಹಿರಿಯರಾಗಿರುವಂತ ಅಬ್ರಹಾಮನ ಒಂದು ಸಂತತಿಗಳು, ನೋಹನ ಒಂದು ಕಾಲಘಟ್ಟದಲ್ಲಿ ಇದ್ದಂತ ಒಂದು ಸಂತತಿಗಳೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ, ದೇವರೊಂದು ಆಜ್ಞೆಗಳನ್ನ ವಿಜ್ಞಾಪನೆಗಳನ್ನೆಲ್ಲ ಮೀರಿ ನಡೆದು ಬಿಟ್ರು ರೀ. ಈ ಒಂದು ಸಂದರ್ಭದಲ್ಲಿ ದೇವರು ತಿಳಿಸ್ತಿರೋಂತ ಒಂದು ವಿಚಾರನೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಒಂದು ಸಂಗತಿಯಲ್ಲಿ ನಮ್ಗೆ ತಿಳಿಸಿರುವಂತ ಒಂದು ಮಾಹಿತಿನೇ ಏನಂತ ನಾವು ನೋಡ್ಬೇಕಾದ್ರೆ, ಧರ್ಮಶಾಸ್ತ್ರನ ಸಂಬಂಧಿಸಿ ಬಂದಂತ ಒಡಂಬಡಿಕೆಗೆ ಮೂಲವಾಗಿ ಆರಿಸಲ್ಪಟ್ಟಂತ ಇಸ್ರೇಲ್ಸ್ ಗಳಿಗೂ ಕೂಡ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ವಿಶೇಷವಾದಂತ ಒಂದು ಸ್ಥಳನ ನಿಗದಿಪಡಿಸಿದ್ರು. ಈ ಒಂದು ದೇವಾಲಯದಲ್ಲೇನೆ, ಯೆರೂಸಲೇಮ್ ಪಟ್ಟಣದಲ್ಲಿರುವಂತ ಆ ಒಂದು ದೇವಾಲಯದಲ್ಲೇನೆ ಬಂದು ನೀವು ಪ್ರಾರ್ಥನೆ ಮಾಡ್ಬೇಕು. ಅಲ್ಲೇ ನೀವು ದಿನಕ್ಕೆ 5 ಆವರ್ತಿ ಪ್ರಾರ್ಥನೆ ಮಾಡ್ಬೇಕು ಅನ್ಬಿಟ್ಟು ದೇವರ ಒಂದು ಆಜ್ಞೆಗಳನ್ನೆಲ್ಲ ವೃದ್ಧಿಪಡಿಸಿದ್ರು ಅವ್ರಿ. ಯಾಕೆ ಹಿಂಗ್ ಮಾಡಿದ್ರು ಅಂತಂದ್ರೆ, ಯಹೂದಿಗಳೆಲ್ಲ ತಿಳ್ಕೊಳ್ಳಿ, ಅವಲಂಬಿಸ್ಲಿ, ಪ್ರಾರ್ಥನೆ ಅನ್ನೋ ಒಂದು ವಿಶೇಷವಾದಂತ ಒಂದು ಸಂಗತಿಗೆ ಎಲ್ರು ಕೂಡ ಅದಕ್ಕೆ ಅಡಾಪ್ಟ್ ಆಗ್ಲಿ ಅನ್ನೋದಕ್ಕೋಸ್ಕರನೇ ದೇವ್ರು ಇಂತ ಒಂದು ವಿಶೇಷವಾದಂತ ಒಂದು ಸಂಗತಿನ ಪ್ರೆಸೆಂಟ್ ಮಾಡಿದ್ರು. ಅದೇ ಪ್ರಕಾರ ಶಿಷ್ಯಂದಿರಿಗೂ ಕೂಡ ಹೇಳ್ಕೊಟ್ರು. ಈಗ ನಮಗೂ ಕೂಡ, ನಾವು ಕೂಡ ಏನಾಗಿದೀವಿ? ಯೇಸು ಕ್ರಿಸ್ತನಿಗೆ ಶಿಷ್ಯರಾಗಿದೀವ? ಏನಾಗಿದೀವಿ? ಶಿಷ್ಯಂದಿರಾಗಿದ್ದೀವಿ ಪ್ರಿಯರೇ. ನಮಗೂ ಕೂಡ ಹೇಳ್ಕೊಡ್ತಾ ಇರೋದು ಅಂದ್ರೆ, ಪ್ರಾರ್ಥನೆ ಅನ್ನೋ ಒಂದು ಸನ್ನಿವೇಶಕ್ಕೆ ನಾವು ಕೂಡ ಹೆಚ್ಚಾದಂತ ಒಂದು ಅವಲಂಬನೆನ ನಮ್ಮಲ್ಲೂ ಇರ್ಬೇಕಂತೆ.
ಈಗ ಈ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ನಮ್ಗೆ ಏನಾಗ್ತೀವಿ ಅಂತಂದ್ರೆ ದೇವ್ರ ಮೇಲೆ ಭಯಭಕ್ತಿ ಉಂಟಾಗತ್ತೆ, ಪಾಪನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉಂಟಾಗತ್ತಂತೆ. ನೋಡಿ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಹಾ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ. ಪಾಪಗಳ ನಿವಾರಣೆಗೋಸ್ಕರವಾಗಿರುವ ತನ್ನ ಉತ್ತಮವಾದ ಯಜ್ಞದ ಆಧಾರದ ಮೇಲೆ ನಮ್ಮ ಕರ್ತನು ತನ್ನ ಶಿಷ್ಯರಾಗುವವರನ್ನು, ಅಂದರೆ ತನ್ನ ಹೆಜ್ಜೆಯ ಜಾಡನ್ನು ಅನುಸರಿಸುವವರನ್ನು ಇನ್ನೂ ಉನ್ನತವಾದ ಸೌಭಾಗ್ಯಗಳಿಗೆ ಮೀಸಲಾಗಿ ಅಂಗೀಕಾರ ಆಗುವ ಹಾಗೆ ಮಾಡಿದನು. ಪಂಚಶತಮ ದಿನದ ತರುವಾಯ ಇವರು ದೇವರ ಮಕ್ಕಳು ಎಂದು ಕರೆಯಲ್ಪಟ್ಟು ಪವಿತ್ರಾತ್ಮೆಯಿಂದ ಹುಟ್ಟುವ ಅನುಭವವನ್ನು ಪಡೆದರು. ಮೊದಲನೆಯದಾಗಿ ನಂಬಿದವರಾದ ಯಹೂದ್ಯರಿದ್ದರು. ಆದರೆ ನಿಗದಿತ ಕಾಲದಲ್ಲಿ ಯಹೂದ್ಯರು ಮತ್ತು ಅನ್ಯಜನರ ನಡುವೆ ಇದ್ದ ಅಡ್ಡಗೋಡಿಯು ಕೆಡವಲ್ಪಟ್ಟಿತು. ಮತ್ತು ಕೊರ್ಲೇನನ ಕಾಲದ ನಂತರ ನಂಬಿದವರಾದ ಅನ್ಯಜನರೆಲ್ಲರೂ ಪವಿತ್ರಾತ್ಮೆಯಿಂದ ಹುಟ್ಟಿದ ಅಥವಾ ಅಂಕುರಿಸಲ್ಪಟ್ಟ ಮಕ್ಕಳಾಗಿ ಅಂಗೀಕರಿಸಲ್ಪಟ್ಟು ಅವರಿಗೆ ಪ್ರಾರ್ಥನೆಯ ಸೌಭಾಗ್ಯವು ಅನುಗ್ರಹಿಸೋಣವಾಯಿತು. ಅಪೊಸ್ತಲರ ಕೃತ್ಯ 10ನೇ. ನೋಡಿ ಪ್ರಿಯರೇ, ಇದರ ಬಗ್ಗೆ ನಮ್ಗೆ ಮಾಹಿತಿ ಫುಲ್ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ ನಾವು ಸಂಪೂರ್ಣ ಓದ್ಬಿಟ್ರೆ ಅದರ ನಮ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಈಗ ನೋಡಿ, ಪ್ರಾರ್ಥನೆ ಮಾಡೋದ್ರಿಂದ ನಮ್ಗೆ ಉನ್ನತವಾದಂತ ಒಂದು ಯಜ್ಞದ ಒಂದು ಮೇಲೆ ದೇವರ ಒಂದು ಶಿಷ್ಯರಾಗುವಂತ ಒಂದು ವಿಶೇಷವಾದಂತ ಒಂದು ಅಧಿಕಾರ ಸಿಗತ್ತೆ. ಆಜ್ಞೆಗಳನ್ನ ಕೈಗೊಂಡು ನಡೆಯೋದಕ್ಕೆ ಒಂದು ಸೌಭಾಗ್ಯ ಸಿಗತ್ತೆ. ಅದು ಅಲ್ಲದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ದಿನದಿಂದ ದಿನಕ್ಕೆ ನಾವು ದೇವರ ಕಡೆಗೆ ದೇವರ ಮಕ್ಕಳಾಗುವಂತ ಒಂದು ಗುಣನ ನಮ್ಮಲ್ಲಿ ವೃದ್ಧಿಪಡಿಸ್ಕೋಬಹುದು ಪ್ರಿಯರೇ. ಅದಾದ್ಮೇಲೆ ನಮ್ಗೆ ಪವಿತ್ರಾತ್ಮನಿಂದ ನಮ್ಗೆ ಹಲವಾರು ರೀತಿಯ ಒಂದು ಅನುಭವಗಳು, ವಿಶೇಷವಾದಂತ ರೀತಿಯ ಒಂದು ಸೌಕರ್ಯಗಳನ್ನ ದೇವರು ನಮ್ಗೆ ಅನುಗ್ರಹಿಸ್ತಾರಂತೆ. ನೋಡಿ, ಇವೆಲ್ಲ ಅನ್ಯ ಜನರಲ್ಲಿ ಇತ್ತಾ? ಇಲ್ಲ ರೀ, ಅನ್ಯ ಜನರ ಬಳಿ ಇರ್ಲಿಲ್ಲ. ಎಕ್ಸಾಂಪಲ್, ಯಹೂದಿಗಳು ಕೂಡ ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ನಿಗದಿತ ಕಾಲದಲ್ಲಿ ಯಹೂದರು ಏನ್ ಮಾಡಿದ್ರು ಅಂದ್ರೆ ಅನ್ಯ ಜನರ ಮಧ್ಯದಲ್ಲೆಲ್ಲ ಇಂತ ಒಂದು ಸನ್ನಿವೇಶವನ್ನ ಅಂತ ಒಂದು ಚಟುವಟಿಕೆಗಳನ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಅವ್ರಿಗೆ ಉಪಯೋಗ ಆಗ್ತಾ ಇಲ್ಲ ರೀ. ಹೇಗೋ ರೀತಿ ನೋಡಿ, ಯಹೂದಿಗಳೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಧರ್ಮ ಪ್ರಚಾರಕರಾಗೋ ತರ ದೇವರ ಒಂದು ಆಜ್ಞೆಗಳನ್ನ ಬೇರೆಯವ್ರಿಗೆಲ್ಲ ಹೇಳೋದು, ನೀವು ಯಹೂದಿಗಳಾಗ್ಲಿ ಅನ್ನೋದಕ್ಕೋಸ್ಕರ ಆತರ ಎಲ್ಲ ಏನೇನೋ ಮಾಡಿದ್ರು ರೀ. ಅದು ನಿಜವಾದಂತ ರೀತಿಯ ಒಂದು ಫಲ ಆಗ್ಲಿಲ್ಲ. ಯೇಸು ಕ್ರಿಸ್ತರ ಮಕ್ಕಳಾಗಿರುವಂತ ನಾವುಗಳು ಕೂಡ ಯಾವ ರೀತಿ ಒಬ್ಬರಿಗೆ ವೀಕ್ನೆಸ್ ಮಾಡ್ಬೇಕಂತಂದ್ರೆ, ನಿನಗೆ ದೇವ್ರ ಆಶೀರ್ವಾದ ಮಾಡ್ಬಿಡ್ತಾರೆ, ನಿನಗೆ ದೇವ್ರಿಗೆ ಕೇಳಿದೇನೆಲ್ಲ ಕೊಟ್ಬಿಡ್ತಾರೆ, ನೀನ್ ಬಾ ಕ್ರೈಸ್ತರಾಗು, ಆ ರೀತಿ ಹೇಳ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದಲ್ಲ ರೀ, ಅದು ತಪ್ಪಾದಂತ ಒಂದು ವಾರ್ತೆ. ನಾವ್ ಯಾವ ರೀತಿ ಅವ್ರಿಗೆ ವಿಟ್ನೆಸ್ಸಿಂಗ್ ಮಾಡ್ಬೇಕಂತಂದ್ರೆ, ನಿನ್ನನ್ನ ಕ್ರಯಕ್ಕೆ ತಗೊಂಡಿರೋದೇ ಕ್ರಿಸ್ತನ ಒಂದು ರಕ್ತದಿಂದ, ನಿನ್ನನ್ನ ಆರಿಸಲ್ಪಟ್ಟಿರೋದು ತಂದೆ ದೇವರ ಒಂದು ಗುಣಲಕ್ಷಣಗಳಿಂದ ಅನ್ನೋ ರೀತಿಯಲ್ಲಿ ಒಂದು ವಿಶೇಷವಾದಂತ ಮಾತುಗಳಿಂದ, ವಿಶೇಷವಾದಂತ ರೀತಿಯಲ್ಲಿ ಅದನ್ನ ತರಬೇಕು. ಸೊ ಇದನ್ನ ನಾವು ಅನ್ಯರ ಬಗ್ಗೆ ಎಲ್ಲ ಡಿಸ್ಕಷನ್ ಬೇಡ, ನಾವ್ ಯಾವ ರೀತಿ ಹೇಳ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರ, ಅದನ್ನ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ಹೇಳ್ತಾರೆ ನೋಡಿ. ಅನ್ಯ ಜನರನ್ನ ಯಾವ ರೀತಿ ನಾವು ಆಕ್ಟ್ ಮಾಡ್ಬೇಕು ನೋಡಿ. ಮೋಶನು ಕೂಡ ಏನ್ ಮಾಡಿದ್ರು, ಅದ್ರ ಬಗ್ಗೆನೆ ಸೇಮ್ ಮೋಶ ಏನ್ ಮಾಡಿದ್ರು ಕೆಲ್ಸನ, ಅದೇ ಪ್ರಕಾರ ನಾವು ಕೂಡ ಮಾಡ್ಬೇಕು, ಆಗ್ಲೇ ನಮಗ್ ಗೊತ್ತಾಗೋದು. ನೆಕ್ಸ್ಟ್ ಪ್ಯಾರ. ಈ ಅನ್ಯ ಜನರು ಮೋಶೆಯ ಧರ್ಮಶಾಸ್ತ್ರದ ಒಡಂಬಡಿಕೆಯ ಮೂಲಕ ದೇವರೊಡನೆ ಸಂಬಂಧಕ್ಕೆ ಬಂದವರಲ್ಲ, ಆದರೆ ಯಜ್ಞದೊಡನೆ ಮಾಡಿಕೊಂಡ ಒಡಂಬಡಿಕೆಯ ಮೂಲಕವಾಗಿ ಬಂದವರು. ಈ ಮೂಲಕವಾಗಿ ಅವರು ಕರೆಯಲ್ಪಟ್ಟು ಕ್ರಿಸ್ತನೊಡನೆ ಯಜ್ಞ ಮಾಡಿಕೊಳ್ಳುವವರಾಗಿ ಅಂಗೀಕಾರವಾದರು. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಕೀರ್ತನೆ 50ನೇ ಅಧ್ಯಾಯ 5ನೇ ವಚನ. ಕ್ರಿಸ್ತನನ್ನು ಅಂಗೀಕರಿಸಿದ ಇಂತಹ ಅನ್ಯ ಜನರೇ ಈ ಕಾಲದಲ್ಲಿ ಆತನೊಡನೆ ದೇವರೊಡನೆ ಯಜ್ಞದ ಮೂಲಕವಾದ ಒಡಂಬಡಿಕೆಯಲ್ಲಿ ಸೇರಿ ದೇವರ ಮಕ್ಕಳಾಗಿ ಮಕ್ಕಳಿರುವ ಸೌಭಾಗ್ಯಗಳನ್ನು ಪಡೆಯುವರು. ಅವುಗಳಲ್ಲಿ ಪ್ರಾರ್ಥಿಸುವುದು ಒಂದು. ದೇವರೊಡನೆ ಒಡಂಬಡಿಕೆಯ ಸಂಬಂಧವಿಲ್ಲದ ಜನರನ್ನು ಪ್ರಾರ್ಥಿಸುವುದಕ್ಕೆ ಕರೆಯುವುದು ಸತ್ಯವೇದ ಬಾಹಿರವಾದದ್ದು ಹಾಗೂ ಅನುಚಿತವಾದದ್ದು. ದೇವರು ಪಾಪಿಗಳ ಪ್ರಾರ್ಥನೆಗಳನ್ನು ಕೇಳುವುದಿಲ್ಲ
ಯೋಹಾನ 9ನೇ ಅಧ್ಯಾಯ 31ನೇ ವಚನ. ಕ್ರಿಸ್ತನ ಮೂಲಕ ಆತನ ಬಳಿಗೆ ಬರುವವರು ಅಂಗೀಕರಿಸಲ್ಪಡುವುದು ಕೇವಲ ಯೇಸುವು ಅವರಿಗೆ ತಂದೆಯ ಬಳಿಯಲ್ಲಿ ಸಹಾಯಕನಾಗಿರುವ ದೆಸೆಯಿಂದ. ಹೀಗಿರುವಲ್ಲಿ ದೇವರ ಸಮೀಪಕ್ಕೆ ಬಂದು ಆ ಸಹಾಯಕನನ್ನು ಮತ್ತು ಆತನ ಶಿಷ್ಯರಾಗಲು ಬೇಕಿರುವ ಷರತ್ತುಗಳನ್ನು ಅಂಗೀಕರಿಸದೆ ತಮ್ಮ ಹೆಸರಲ್ಲಿ ಬರುವವರಿಗೆ ತಂದೆಯ ಬಳಿಯಲ್ಲಿ ಅವರಿಗೆ ಯಾವ ಸ್ಥಾನವೂ ಸಾಧ್ಯವಿರದು ಮತ್ತು ಅವರ ಪ್ರಾರ್ಥನೆಯು ಅಂಗೀಕೃತವಾಗಲಾರದು ಎಂಬುದೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಮೋಶೆ ಧರ್ಮಶಾಸ್ತ್ರದ ಒಂದು ಒಡಂಬಡಿಕೆ ಮೂಲಕ ದೇವರೊಂದಿಗೆ ಸಂಬಂಧನ ಹುಟ್ಟಿಸ್ಬೇಕು ಅಂತ ಅನ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ, ಈ ಒಂದು ಜನರನ್ನೆಲ್ಲ ದೇವರ ಒಂದು ಕಡೆಗೆ, ದೇವರ ಒಂದು ಒಡಂಬಡಿಕೆಗೆ ಮೂಲಕವಾಗಿ ಬರೋಕ್ಕೋಸ್ಕರ ಅವರು ಬಂದ್ರು ಅಂದ್ಬಿಟ್ಟು ನಾವು ನೋಡ್ತೀವಿ. ಅದೇ ಪ್ರಕಾರನೇ ಪ್ರಿಯರೇ ನಮ್ಮಲ್ಲೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಕೂಡ ದೇವರ ಒಂದು ಪ್ರೀತಿನ, ಕ್ರಿಸ್ತನ ಒಂದು ತ್ಯಾಗನ ನಾವು ಅವ್ರಿಗೆ ಹೇಳ್ಬೇಕು, ತಿಳಿಸ್ಬೇಕು, ಅದನ್ನ ಅವ್ರಿಗೆ ರಿಯಲೈಸ್ ಮಾಡಿಸ್ಬೇಕು. ಆ ರೀತಿ ಮಾಡಿದಾಗ್ಲೇನೆ ಪ್ರಿಯ ಸಹೋದರ ಮತ್ತು ಸಹೋದರಿ, ದೇವರ ಒಂದು ಕಾರ್ಯದ ಮೇಲೆ ಕ್ರಿಸ್ತನ ಒಂದು ಒಂದು ವಿಶೇಷವಾದಂತ ಗೌರವ ಬರುತ್ತೆ. ಅಂಗೀಕಾರ ಮಾಡ್ಬೇಕು ಅನ್ನೋ ಒಂದು ವಿಶೇಷವಾದ ಒಂದು ಸನ್ನಿವೇಶದಲ್ಲಿ ದೇವರು ಇರುವಂತವ್ರೆ ಬರೋದಕ್ ಸಾಧ್ಯತೆ. ನೋಡಿ, ವಾಕ್ಯನು ಕೂಡ ಇದೆ, 5ನೇ ವಚನ. ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರ ಹತ್ರ ಬೈಬಲ್ ಇದೆ ಅವರು. ಕೀರ್ತನೆ 50ನೇ ಅಧ್ಯಾಯ 5ನೇ ವಚನ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಯಾರು ದೇವರ ಮೇಲೆ, ದೇವರ ಒಂದು ವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ಆ ಒಂದು ವಿಶೇಷವಾದಂತ ಒಂದು ಯಜ್ಞದ ಮೇಲೆ ಅವರು ನಂಬಿಕೆ ಇಟ್ಟಿರುವಂತ ಮಕ್ಳು ಇರ್ತಾರೋ, ಹಿಂಗ್ ಮಾಡ್ತೀವಿಲ್ಲ, ಅಲ್ಲಿ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ, ದೇವರ ಮೇಲೆ ಒಂದು ಪ್ರೀತಿ ಭಯಭಕ್ತಿ ಇರುವಂತ ಮಕ್ಕಳ ಮೇಲೆ ನಾವು ಮಾಡ್ಬೇಕು ಪ್ರಿಯರೇ. ಅದ್ರ ಬದಲು ದೇವರ ಮೇಲೆ ಒಂದು ಭಯ ಭಕ್ತಿ ಇಲ್ದೇ ಇರೋಂತವೇನಾದ್ರು ಸತ್ಯನ ಹೇಳಿದ್ರೆ ಅವ್ರ ಖಂಡಿತವಾಗ್ಲೂ ಸತ್ಯ ಕೇಳಲ್ಲ ರೀ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ರೆಸ್ಪಾನ್ಸ್ ಸಿಗೋದಿಲ್ಲ. ಸೊ ನಾವು ವಿಶೇಷವಾದಂತ ರೀತಿಯಲ್ಲಿ ನಮ್ಮ ಮನೋನೇತ್ರಗಳನ್ನ ತೆರೆದು ಒಂದು ವಿಶೇಷವಾದಂತ ರೀತಿಯಲ್ಲಿ ಅಂತ ಮಕ್ಕಳನ್ನ ಹುಡುಕಿ ನಾವು ದೇವರ ಬಗ್ಗೆ ತಿಳಿಸ್ಬೇಕು. ಮತ್ತೆ ಇನ್ನೊಂದು, ಯೋಹಾನ 9ನೇ ಅಧ್ಯಾಯ 31ನೇ ವಚನ ಓದಿ. ಯೋಹಾನ 9ನೇ ಅಧ್ಯಾಯ ಭಕ್ತಿಹೀನರ 31ನೇ ಪ್ರಾರ್ಥನೆಯನ್ನು ವಚನ. ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ, ದಯವಿಟ್ಟು ಎಲ್ರು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳಿ, ನಮ್ಮಲ್ಲಿ ಭಕ್ತಿ ಅನ್ನೋದಿರ್ಬೇಕು ಪ್ರಿಯರೇ. ಸೊ ಇವತ್ತಿನ ಕೊನೆಯ ಒಂದು ಪಾಠದಲ್ಲೂ ಕೂಡ ಇದೇ ಹೇಳ್ತಾರೆ, ನಮ್ಮಲ್ಲಿ ಭಕ್ತಿ ಅನ್ನೋದಿದ್ರೇನೆ, ನಾವು ಭಕ್ತಿಗ ಪ್ರಾರ್ಥನೆ ಮಾಡಿದ್ರೇನೆ ದೇವ್ರು ನಮ್ಮನ್ನ ಕೇಳ್ತಾರೆ, ಆ ಒಂದು ಪ್ರಾರ್ಥನೆ ಆಲಿಸ್ತಾರೆ. ನಮ್ಮಲ್ಲಿ ಭಕ್ತಿ ಅನ್ನೋದೇ ಇಲ್ಲ, ಒಂದು ವಿಶ್ವಾಸ ಅನ್ನೋದೇ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಕೋರಿಕೆಗಳೇ ಆಗ್ಲಿ, ನಮ್ಮ ಒಂದು ವಿಜ್ಞಾಪನೆ ಆಗ್ಲಿ, ನಮ್ಮ ಒಂದು ಪ್ರಾರ್ಥನೆ ಆಗ್ಲಿ ದೇವರು ಕೇಳಲ್ವಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇದ್ಕೊಂಡು, ನಂಬಿಕೆಯಿಂದ, ಭಕ್ತಿ ಭಾವದಿಂದ ಒಂದು ದೇವರ ಒಂದು
ಒಂದು ಯೋಜನೆ ಅಂತ ಇದೆ. ಆ ಒಂದು ಯೋಜನೆ ಒಳಪಟ್ಟಿರುವಂತ ಒಂದು ಪ್ರಾರ್ಥನೆಯನ್ನ ನಾವು ಮಾಡುವಂತರಾಗಿರೋಣ. ದೇವರಿಗೆ ಮಹಿಮೆ ತರುವಂತ ರೀತಿಯ ಒಂದು ಪ್ರಾರ್ಥನೆ ಮಾಡೋಣ. ದಿನಾನುವೆ ಪ್ರತಿ ದಿನಾನು ಕೂಡ ನಾವು ಸ್ಟಡೀಸ್ಗೆ ಬರ್ತೀವಿ, ಸ್ಟಡಿ ಕೇಳ್ತೀವಿ, ಅದೇ ಸಾಲದೋರಿ. ವೈಯಕ್ತಿಕವಾದಂತ ಒಂದು ಪ್ರಾರ್ಥನೆ ಮಾಡೋಣ. ಎವ್ರಿ ಸಂಡೇ ಗ್ಯಾದರ್ ಆದಾಗ ಅಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೂ ಕೂಡ ನಾವು ಪ್ರಾರ್ಥನೆಯನ್ನ ಮಾಡಿ ಅಲ್ಲೂ ಕೂಡ ನಾವು ಒಟ್ಟುಗೂಡಾಗಿರೋಣ. ಈ ರೀತಿ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಗುಣದಲ್ಲಿ ನಾವು ವೃದ್ಧಿ ಪಡ್ಕೊಂಡು ಆ ಒಂದು ವಿಶೇಷವಾದಂತ ಒಂದು ಸೌಭಾಗ್ಯನ ಹೊಂದ್ಕೊಳ್ಳುವಂತವರಾಗಿರ್ತೀವಿ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಪ್ರಿಯರೇ. ಮುಂದಿನ ಒಂದು ವಾರದಲ್ಲೂ ಕೂಡ ಇದ್ರ ಬಗ್ಗೆ ಇನ್ನೂ ಹೆಚ್ಚಾದಂತ ಒಂದು ವಿಶೇಷವಾದಂತ ಒಂದು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳುವಂತವರಾಗಿರೋಣ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಸಹೋದರ ಆದಂತ ಬಸವರಾಜ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಬಸವರಾಜ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ ದಯವಿಟ್ಟು? ಬಸವರಾಜ್ ಬ್ರದರ್. ಎಲ್ಲರ ಕಣ್ಣುಗಳನ್ನು ಮುಚ್ಕೊಂಡು ಪರಿಶುದ್ಧನು ಮಹೋನ್ನತನು ಉನ್ನತನಾದ ಪರಲೋಕದ ತಂದೆಯಾದ ದೇವರೇ, ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಸ್ವಾಮಿ. ಇದುವರೆಗೆ ನಡೆಸಿದ ದೇವರೇ ಸ್ವಾಮಿ, ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಂದು ಈ ರೀತಿ ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಂತೆ ನೀವು ಕರುಣಿಸಿರುವ ಈ ಕೃತಜ್ಞತೆ ಸಲ್ಲಿಸ್ತೇವೆ. ಇಷ್ಟು ಮಾತ್ರವಲ್ಲದ ದೇವರೇ, ನೀವು ಕೊಟ್ಟಂತ ವಾಕ್ಯಗಳಿಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಮಗೆ ಅನೇಕ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಸಿ ಸ್ವಾಮಿ, ಓಟದಲ್ಲಿ ಸ್ವಾಮಿ ಎಲ್ಲ ಬರುವಂತ ಶೋಧನೆಗಳನ್ನು ಜಯಿಸಲಿಕ್ಕೆ ಬೇಕಾದ ಶಕ್ತಿ ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಬೇಡಿದರೆ ಎಲ್ಲ ವಿಷಯಗಳನ್ನು ರಕ್ಷಕನ ಒಡೆಯನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ. Amen. Thank you, brother. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ಎಲ್ಲ ಬ್ರದರ್ಸ್ ನಮಸ್ತೆ.